ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಖ್ಯಂ ತ್ರಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಂತಂ. ಹರಿ ಓಂ ಹರಿ ಓಂ ಹರಿ ಓಂ. ಭಾಗವತದ 30 ಧರ್ಮಗಳಲ್ಲಿ ನಿನ್ನೆ ದಿವಸ ದಮಃ ಎಂಬತಕ್ಕಂತಹ ಅಂದರೆ ಇಂದ್ರಿಯ ನಿಗ್ರಹ ಎನ್ನುವಂತಹ ವಿಷಯವನ್ನು ನೋಡಿದ್ವಿ. ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗಂ ಸಂತೋಷ ಆರ್ಜವಂ ಇವು ಮುಂದಿನ ಭಾಗವತದ ಧರ್ಮಗಳು. ಇವತ್ತು ನೋಡಬೇಕಾದ ಭಾಗವತದ ಧರ್ಮ ಅಹಿಂಸಾ. ಅಹಿಂಸಾ ಅಂದರೆ ಏನು ಅಂದರೆ ಕಾಯೇನ ವಾಚಾ ಮನಸ ಯಾರಿಗೂ ಹಿಂಸೆಯನ್ನು ಮಾಡದಂತೆ ಇರೋದಕ್ಕೆ ಅಹಿಂಸಾ ಅಂತ ಕರೀತಾರೆ. ದೇಹದಿಂದಲೂ ಯಾರಿಗೂ ಹಿಂಸೆಯನ್ನು ಮಾಡಬಾರದು. ಚೂಟೋದು, ಬಡಿಯೋದು, ಹೊಡೆಯೋದು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಇಷ್ಟು ಎಚ್ಚರಿಕೆಯನ್ನು ಹೇಳ್ತಾರೆ ಗೀತಾ ಹೇಳುವಾಗ. ನನ್ನ ಹೆಂಡತಿ ಮಕ್ಕಳನ್ನು ನಾನು ಹೊಡಿಬೇಕಾದರೂ ಸಹಿತ ದೀರ್ಘಕಾಲದವರೆಗೆ ಅವರಿಗೆ ನೋವಾಗದಂತೆ ಹೊಡಿಬೇಕು. ತಂದೆ ಗುರು ಶಿಕ್ಷೆಯನ್ನು ಕೊಡಲಿಕ್ಕೆ ಅಧಿಕಾರ ಅದ. ವಿದ್ಯಾರ್ಥಿಯಾಗಿ ನಾನು ತಪ್ಪು ಮಾಡ್ತೀನಿ ಎಂದಾಗ ನನ್ನ ಗುರು ನನಗೆ ಶಿಕ್ಷೆ ಕೊಡಬಹುದು. ನಾನು ತಪ್ಪು ಮಾಡಿದಾಗ ನನ್ನ ತಂದೆ ನನಗೆ ಶಿಕ್ಷೆ ಕೊಡಬಹುದು, ಅಂದರೆ ಹೊಡಿಬೋದು, ಬೈಬೋದು, ಮಾಡಬಹುದು. ಅವನು ದೇಹದಿಂದ ನನಗೆ ಪೆಟ್ಟು ಕೊಟ್ಟಾಗ, ನನ್ನ ತಂದೆಯೋ ನನ್ನ ಗುರುವೋ ದೇಹದಿಂದ ನನಗೆ ಪೆಟ್ಟು ಕೊಟ್ಟಾಗ ಎಷ್ಟು ಕೊಡಬೇಕು ಅಂದರೆ ಆ ಕ್ಷಣಕ್ಕೆ ಮಾತ್ರ ನೋವಾಗಿರಬೇಕು ವಿನಃ ಅದು ದೀರ್ಘಕಾಲದವರೆಗೆ ಅಂದರೆ 2 ದಿವಸ 3 ದಿವಸ ನೋವಿರುವಂತೆ ಹೊಡಿಬಾರದಂತ. ಅದು ಬ್ರಾಹ್ಮಣನ ಧರ್ಮ ಅಂತಾರೆ. ಇಷ್ಟು ಸೂಕ್ಷ್ಮ ಅದು. ಹಿಂಸಾ ಮಹಾಪಾಪಕರ. ಅದು ನನ್ನ ಮಕ್ಕಳೇ ಆಗಿರ್ಬೋದು, ನನ್ನ ಶಿಷ್ಯರೇ ಆಗಿರ್ಬೋದು. ದೈಹಿಕ ಹಿಂಸೆಯಂತೂ ಬ್ರಾಹ್ಮಣರು ಸುತರಾಮ್ ಕೊಡಬಾರದು. ಇಷ್ಟೇ ಇರೋದು. ಭಾಳ ಅಂದರೆ ಹಿಂಗೊಂದು ಮಾಡಿ ಹಿಂಗೊಂದು ಹೊಡೆಯೋದು ಅಷ್ಟೇ. ನಮ್ಮ ಶಾಲಾ ಶಿಕ್ಷಕರು ನೆನಪಾಗ್ತಾರೆ ನನಗೆ. ನಮ್ಮ ವಿದ್ಯಾಗುರುಗಳು ಮಳಗಿ ಜಯತೀರ್ಥಾಚಾರ್ಯರಂತೂ ಎಂದೂ ಹೊಡೆದೇ ಇಲ್ಲ ಪಾಪ. ಅವ್ರು ಯಾವತ್ತೂ ಬೈಲಿಲ್ಲ. ಬೈಯೋದು ಸಹಿತ ಗಂಭೀರವಾಗಿ ಬೈತಿದ್ರು. ಏನದು ಅಂತ ಇಷ್ಟು ಬೈತಿದ್ರು ಇಷ್ಟೇ ಹೊರತು ನಮ್ಮ ಪೂಜ್ಯ ಗುರುಗಳು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು. ನಮ್ಮ ಆಚಾರ್ಯರನ್ನು ಯಾವತ್ತೂ ಹಂಗೆ ಬೈದು ಹೊಡೆದು ಇಂಥವೆಲ್ಲ ಮಾಡಿಲ್ಲ. ಅವ್ರು ನೋಡಿ ನಾವು ತಿದ್ದುಕೊಂಡು ನಡಿಬೇಕು. ಆ ಕ್ರಮದೊಳಗಿದ್ದರು. ನಮ್ಮ ಶಾಲಾ ಶಿಕ್ಷಕರು ಒಬ್ಬರು ನೆನಪಾಗ್ತಾರೆ ನನಗೆ. ಥಿಟೆ ಅಂಥೇಳಿ ಸೈನ್ಸ್ ಮಾಸ್ತರ್ ಅವರು. ಸೈನ್ಸ್ ಚೆನ್ನಾಗಿ ಕಲಿಸ್ತಿದ್ರು ಅವರು. ಅವರಿಗೆ ಎಷ್ಟು ಇದು ಅಂದರೆ ಶಿಕ್ಷಾ ಕೊಡಬೇಕಾದ ಪ್ರಸಂಗ ಬಂದ, ನಾವು ತಪ್ಪು ಮಾಡಿದ್ವಿ, ಹೋಮ್ವರ್ಕ್ ಮಾಡ್ಕೊಂಬರಲಿಲ್ಲ ಅಥವಾ ಸರಿಯಾಗಿ ಅದನ್ನು ಹೇಳಿಲ್ಲ ವಿಷಯ ಅಂದಾಗ ಪನಿಷ್ಮೆಂಟ್ ಕೊಡ್ತಿದ್ರು ಅವರು. ಹೆಂಗೆ ಕೊಡ್ತಿದ್ರು ಅಂದರೆ ತೊಗೋಬೇಕು, ಕೈ ತೊಗೋಬೇಕು, ಅದನ್ನು ಸ್ವಲ್ಪ ಇಷ್ಟ ಭಾಳಲ್ಲ ಒಂದು ಚೂರ ಹಿಂಗೆ ತಿರುಗಿಸ್ಬೇಕು. ಲೇ ಆಚಾರ್ಯ ನಿನಗೊಂದು ಪ್ರೀತಿ ಹೊಡ್ತಾ ಅಂತ ಹಿಂಗೆ 3 ಬಟ್ಲೆ ಹಿಂಗೆ ಕೊಡಬೇಕು ಅಷ್ಟೇನೇ ಪಾಪ. ಅಂದ್ರೆ ಏನು ಆಗ್ತದೆ ಅದು 3 ಬಟ್ಲೆ ಹಿಂಗೆ ಹೊಡೆದ್ರೆ ಏನು ಹೋಗ್ಬೇಕು ನಿಮಗೆ. ಆಗಿನ ಪುರ್ತಕ್ಕೆ ಅಸಹ್ಯ ಆಯ್ತು.
ಹುಡುಗರೊಳಗೆ ಫ್ರೆಂಡ್ಸ್ ಮುಂದೆ ಅಸಹ್ಯ ಆಯ್ತು ಅಂತ ಅನ್ನೋದು ಅಷ್ಟೇ ಆತೋ ಹೊರತು ಅದು ಪನಿಷ್ಮೆಂಟ್ ಅನ್ನಿಸ್ತಿರಲಿಲ್ಲ. ಆ ಕ್ರಮದೊಳಗೆ ಶಿಕ್ಷೆಯನ್ನು ಕೊಡಬೇಕು. ಒಬ್ಬ ಬ್ರಾಹ್ಮಣ ಹಿಂಸೆಯನ್ನು ಕೊಡಬಾರದು ಅಂತ ತಿಳಿಸಿಕೊಡ್ತಾರೆ. ತಲೆಗಟ್ಟಿಸಿದ್ಞ, ಹೊಡೆದ್ಞ, ಬಡದ್ಞ, ಜೋರ ಚೂರಿದ್ಞ ಇಂಥವೆಲ್ಲ ನೋಡ್ತೀವಿ, ಒದಿಯುವುದು ಇಂಥವೆಲ್ಲ ನೋಡ್ತೀವಿ. ಅದೆಲ್ಲೂ ಕೂಡ ಯಾವತ್ತೂ ಕೂಡ ಮಾಡಬಾರದು ಹಿಂಸೆ. ಇದು ದೈಹಿಕವಾಗಿ, ವಾಚನಿಕವಾಗಿಯೂ ಅಷ್ಟೇ. ಹೇಳಬೇಕಾದದ್ದನ್ನು ಗಂಭೀರವಾಗಿ ತಿಳಿಸಿ ಹೇಳಬೇಕು ಅಷ್ಟೇ ಹೊರತು ಮನಸ್ಸಿಗೆ ಹರ್ಟ್ ಆಗೋ ರೀತಿಯಾಗಿ ಅದನ್ನು ಹೇಳಲಿಕ್ಕೆ ಹೋಗಬಾರ್ದು. ವಿಷಯಗಳನ್ನು ಹೇಳಬೇಕಾದ ಅವನೇ ತಪ್ಪು ಮಾಡಿರ್ತಾನಂತಂದ್ರೆ ಅವನಿಗೆ ತಿದ್ದಿ ಹೇಳಬೇಕಾದ್ರೆ ಹೆಂಗೆ ಹೇಳಬೇಕು ಹಂಗೆ ಹೇಳಬೇಕು. ಪರ್ಸ್ನಲ್ ಕರೆದು ಹೇಳಬೇಕು. ಇಲ್ಲಪ್ಪ ನೀ ಹಿಂಗೆ ಮಿಸ್ಟೇಕ್ ಮಾಡಿದ್ದಿ, ಈ ಮಿಸ್ಟೇಕ್ ಇದು ತಪ್ಪಾಗ್ತದೆ, ಹಂಗೆ ಮಾಡಬೇಡ ಅಂತ ಪರ್ಸ್ನಲ್ ಕರೆದು ಹೇಳಬೇಕು. ಪಬ್ಲಿಕ್ ಒಳಗೂ ಹೇಳಬಾರ್ದು. ನೀವು ಬೇರೆ ಬೈದೇ ಇಲ್ಲ, ಪಬ್ಲಿಕ್ನೊಳಗೆ ನೀವು ಹಿಂಗೆ ಮಾಡಬಾರ್ದ್ರಿ ಅಂತ ಹೇಳಿಬಿಟ್ರೆ ಏನಾಗ್ಬಿಡ್ತದೆ ಅಂದ್ರೆ ಅವ್ರಿಗೆ ಇನ್ಸಲ್ಟ್ ಆಗ್ತದಲ್ಲ. ಹಂಗೂ ಮಾಡಬಾರ್ದು. ಯಾವುದೇ ದೋಷಗಳಿದ್ದರೆ ಪರ್ಸ್ನಲ್ ಕರೆದು ಹೇಳು. ಸಾಮೂಹಿಕವಾಗಿ ಹೇಳಬೇಕಾದಾಗ ಸಾಮೂಹಿಕವಾಗಿ ಹೇಳಬೇಕಾದನ್ನು ಅವಾಗ ಹೆಸರು ತಗೋಬಾರ್ದು. ಯಾವಾಗಲೂ ಹೆಸರು ತೊಗೊಂಡು ಹೇಳಲಿಕ್ಕೆ ಹೋಗಬಾರ್ದು ಅದನ್ನು. ಇದು ವಾಚನಿಕವಾಗಿ ಮಾಡತಕ್ಕಂತಹ ಹಿಂಸಾ. ಅದು ಅಹಿಂಸಾ ಆಗಬೇಕಾದ್ರೆ ಹೆಂಗೆ ಮಾಡಬೇಕು ಅಂದರೆ ಈ ಕ್ರಮದೊಳಗೆ ಇರಬೇಕು. ಇನ್ನು ಮಾನಸಿಕವಾಗಿ ಇದು ಬಹಳ ಪ್ರಧಾನ, ಗೊತ್ತೇ ಆಗೋದಿಲ್ಲ. ನಾವು ಮಾನಸಿಕವಾಗಿ ಮನಸ್ಸು ಕಾಣೋದಿಲ್ಲ ಅಂದಾಗ ಮನಸ್ಸಿನೊಳಗಿರೋ ಭಾವನೆಗಳೇನು ಕಾಣುತ್ತವೆ? ಅದು ಯಾರಿಗೂ ಕಾಣಂಗೇ ಇಲ್ಲ. ನನಗೆ ಯಾರದೋ ಬಗ್ಗೆ ತಪ್ಪು ಅಭಿಪ್ರಾಯ ಇತ್ತು ಅಂತಂದಾಗ ಅಥವಾ ಕೆಟ್ಟ ಆಲೋಚನೆಗಳು ಬರ್ತಿದ್ವು, ಯಾರನ್ನು ನೋಡಿದಾಗ ಅವರ ಆಸ್ತಿ ಪಾಸ್ತಿ ವಿದ್ಯಾ ಮೊದಲಾದವುಗಳನ್ನು ನೋಡಿದಾಗ ಒಳಗ ಮಾತ್ಸರ್ಯಾದಿಗಳು ಬರ್ತಿದ್ವು ಅಂದ್ರೆ ಗೊತ್ತಾಗಂಗಿಲ್ಲ. ಅದನ್ನೂ ಮಾಡಬಾರದು ಅಂತಾರೆ. ದೇವರ ಸಾಕ್ಷಿಯಾಗಿ ಅಹಿಂಸಾ ಇರಬೇಕು ಅಂತಾರೆ. ಕಾಯಿಕ, ವಾಚನಿಕ, ಮಾನಸಿಕವಾಗಿರ್ತಕ್ಕಂತಹ ಅಹಿಂಸಾ. ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ರೀ, ನಿಮ್ಮ ಬಗ್ಗೆ ನಾನು ಏನು ನೆಗೆಟಿವ್ ವಿಚಾರ ಮಾಡ್ತೀನಿ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಅವ್ನು ಮಾತ್ರ ಗೊತ್ತಾಗ್ತದಲ್ಲ. ಅದಕ್ಕೆ ತಕ್ಕಂತೆ ಶಿಕ್ಷೆಯನ್ನು ಕೊಡ್ತಾನೆ ದೇವರು. ನೀವೇನು ಮಾಡಿದ್ರು ನಾವು ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೋತೀನಿ, ನಿಮಗೆ ಗೊತ್ತಾಗಿಲ್ಲ, ಪಾಪ ಆಚಾರ ಭಾಳ ಚಲೋ ಅಂತ ನೀವು ಅಂದ್ಕೊಂಡಿರ್ತೀರಿ. ಖರೇ ನನಗೆಲ್ಲಾನು ಯಾವಾಗಲೂ ಮನಸ್ಸಿಗೆ ನೋವಾಗುವಂಥ ಘಟನೆಗಳೇ ನಡೀತಾವೆ. ಯಾಕೆ ನಡೀತಾವೆ? ನಾನು ಇನ್ನೊಬ್ಬರಿಗೆ ಮಾನಸಿಕವಾಗಿ ನನ್ನ ಮನಸ್ಸಿನೊಳಗೇನೆ, ಅವ್ರಿಗೆ ಗೊತ್ತಾಗಿಲ್ಲ ಪಾಪ, ನನ್ನ ಮನಸ್ಸಿನೊಳಗೇನೆ ಅವರಿಗೆ ತೊಂದರೆ ಆಗುವುದನ್ನು ನಾನು ವಿಚಾರ ಮಾಡ್ಲಿಕ್ಕತ್ತೀನಿ ಅಂದದ್ದಕ್ಕೆ ದೇವರು ನನಗೇನು ಮಾಡ್ತಾನೆ ಅಂದ್ರೆ ಬರೀ ಮಾನಸಿಕ ಹಿಂಸೆಯನ್ನೇ ಕೊಡ್ತಾನೆ, ಯಾವಾಗಲೂ ಕೊಡ್ತಾನೆ. ನೀನು ಮಾನಸಿಕವಾಗಿ ಮಾಡು, ಮಾನಸಿಕವಾಗಿ ಅನುಭವಿಸು. ವಾಚನಿಕವಾಗಿ ಮಾಡು, ವಾಚನಿಕ ಅನುಭವಿಸು. ಕಾಯಿಕವಾಗಿ ಮಾಡು, ಕಾಯಿಕ ಅನುಭವಿಸು ಅಂತ ಭಗವಂತ ತಿಳಿಸಿಕೊಡ್ತಾನೆ. ಆದ್ದರಿಂದಾಗಿ ಕಾಯಿಕ, ವಾಚನಿಕ, ಮಾನಸಿಕವಾಗಿರತಕ್ಕಂತಹ ಅಹಿಂಸಾ ಇದು ಶ್ರೇಷ್ಠವಾದ ಅಹಿಂಸಾ. ಈ ವ್ರತವನ್ನು ನಾವೆಲ್ಲರೂ, ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ, ಎಲ್ಲರೂ ಈ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಇದು ಶುದ್ಧವಾದ ಭಾಗವತದ ಧರ್ಮ ಅಂತ ಇಲ್ಲೂ ಒಂದು ವಿವರಣೆ ಬರುತ್ತದೆ. ಏಕಾದಶಿ ಉಪವಾಸ ಮಾಡೋದು ಹಿಂಸಾ ಅಲ್ಲ, ಹೌದಲ್ಲ? ಏಕಾದಶಿ ಉಪವಾಸ ಇರ್ಬೇಕಲ್ಲ, ಹೊಟ್ಟೆಗೆ ತ್ರಾಸ ಆಗ್ತದೆ, ಕೈ ಬಳಬಳ ಅಂತಾವ, ಕಾಲು ಬಳಬಳ ಅಂತಾವ, ನೀರಡಿಕೆ ಆಗ್ತದೆ, ಅದ್ರಾಗ ಬ್ಯಾಸಿಗಂತೂ ಇನ್ನೂ ತ್ರಾಸ ಆಗ್ತದೆ. ಕಡ್ಡಾಯವಾಗಿ ಏಕಾದಶಿ ಮಾಡಿರಿ ಅಂತ ಹೇಳ್ತೀವಿ ನಾವು. ಮಾಡಿ ನಾವು ನಮ್ಮ ದೇಹಕ್ಕೆ ಹಿಂಸಾ ತೊಗೋತೀವಿ, ನೀವು ಮಾಡಿರಿ ಅಂತೇಳಿ ನಿಮಗೂ ದೇಹಕ್ಕೆ ಹಿಂಸಾ ಕೊಡ್ತೀವಿ ಅಂದ್ರೆ ಮತ್ತಿದು ಅಹಿಂಸಾ ಒಳಗೆ ಸೇರಲೇ ಇಲ್ಲಲ್ರಿ ಆಚಾರ್ಯ ಅಂತ. ಹಂಗಲ್ಲ. ದೇವರು ಪೂಜೆ ಮಾಡ್ಬೇಕಾದ್ರೆ ತಾಸುಗಟ್ಟಲೆ ಕೊಡ್ಬೇಕು, ಭಾಗವತ ಹೇಳ್ಬೇಕಾದ್ರೆ ತಾಸುಗಟ್ಟಲೆ ಕೊಡ್ಬೇಕು. ಇದೆಲ್ಲ ಒಂದು ರೀತಿ ಹಿಂಸಾ ಅಲ್ಲೇನೋದು. ಈ ಹಿಂಸೆ ಅಂತ ಕರೆಸಿಕೊಳ್ಳೋದಿಲ್ಲ. ಅರ್ಥ ಆಯ್ತಲ್ಲ? ವ್ಯಾಖ್ಯಾನಕಾರರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ವ್ರತಾಚರಣೆಗಳನ್ನು ಮಾಡುವಾಗ, ನಿಯಮಗಳನ್ನು ಪರಿಪಾಲನೆ ಮಾಡುವಾಗ ಕಡ್ಡಾಯವಾದ ನಿಯಮಗಳೇನವ, ಈ ನಿಯಮಗಳು ಯಾವುವು ಕೂಡ ಅಹಿಂಸಾದೊಳಗೆ ಸೇರ್ತಾವೋ ಹೊರತು ಹಿಂಸಾದೊಳಗೆ ಸೇರುವುದಿಲ್ಲ. ಏಕಾದಶಿ ಉಪವಾಸ ಮಾಡೋದರಿಂದ ನಿಮಗೆ ಈಗ ಹೊಟ್ಟೆ ಒಳಗೇನೋ ತೊಂದರೆ ಅಂತ ಹಿಂಸಾ ಅಂತ ಅನ್ನಿಸ್ತದಷ್ಟೇ ಹೊರತು ವಾಸ್ತವಿಕವಾಗಿ ಆರೋಗ್ಯದಿಂದ ನಿಮಗೆ ಒಳ್ಳೆಯದೇ ಅದು. ಡಾಕ್ಟರ್ ಇಂಜೆಕ್ಷನ್ ಕೊಡೋದು ಹಿಂಸಾರಿ ಅಂದ್ರೆ, ರೋಗ ಬಂದಿದ್ದಕ್ಕೆ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರಲ್ಲ, ಚುಸ್ತಾನಲ್ರಿ ಡಾಕ್ಟರ್ ಹಂಗಾರ ಮತ್ತು ಅವಂಗೆ ಆಪರೇಷನ್ ಮಾಡ್ಬೇಕಾರೆ ಕೊಯ್ದೇ ಬಿಡ್ತಾನೆ ಅಲ್ಲ, ಹಂಗಾರ ಅದು ಹಿಂಸಾ ಏನ್ರಿ ಅಂದ್ರೆ ಅದು ಹಿಂಸಾ ಅಂತ ಕರೆಸಿಕೊಳ್ಳೋದಿಲ್ಲ. ಅದು ಎದ್ರೊಳಗೆ ಸೇರ್ತದೆ? ಅದು ಅಹಿಂಸಾ ಒಳಗೆ ಸೇರ್ತದೆ. ಯಾಕಂದ್ರೆ ರೋಗವನ್ನು ತೆಗೆದು ಹಾಕ್ಲಿಕ್ಕಾಗಿ ಅಂತ ಇಂಜೆಕ್ಷನ್ನು ಆಪರೇಷನ್ನು ಏನೋ ಮಾಡಿದ್ದರಿಂದಾಗಿ ಆ ವೈದ್ಯ ಒಳ್ಳೆ ಕೆಲಸನೇ ಮಾಡಿದ ಅನ್ಸೋತಾನೆ ಹೊರತು ಹಿಂಸಾ ಅವಂಗೆ ನಾಳೆ ಕ್ರಿಮಿನಲ್ ಅಫೆನ್ಸ್ ಹಾಕ್ಲಿಕ್ಕೆ ಹೋಗಿಲ್ಲ. ಆಪರೇಷನ್ ಮಾಡ್ಬೇಕಾದ್ರೆ ಇವ್ರು ಹೊಟ್ಟೆ ಕೊಯ್ದಿರ್ರಿ ಆದ್ದರಿಂದಾಗಿ ಇವ್ರನ್ನ ಜೈಲಿಗೆ ಹಾಕ್ರಿ ಅಂತ ಅನ್ನಂಗಿಲ್ಲ ಯಾರು. ಆಪರೇಷನ್ ಮಾಡ್ಬೇಕಾದ್ರೆ ಕೊಯ್ಲೇಬೇಕು, ಅದನ್ನು ಆ ರೋಗವನ್ನು ತೆಗೆದೊಗಿಲೇಬೇಕು. ಹಾಗೆ ನಮ್ಮ ದೇಹದಲ್ಲಿ ಇರುವ ಪಾಪಗಳೇನವನು, ನಮ್ಮ ಮನಸ್ಸಿನೊಳಗಿರುವ ಪಾಪಗಳೇನವನು, ಆ ಪಾಪಗಳೆಂಬ ರೋಗಗಳನ್ನು ತೆಗೆದು ಹಾಕಲಿಕ್ಕಾಗಿ ಉಪವಾಸಾದಿ ಈ ಹಿಂಸಾವೃತ್ತಿಗಳೇನವ ಅವುಗಳನ್ನು ನಾವು ಸ್ವೀಕಾರ ಮಾಡಲೇಬೇಕು. ಇನ್ನೊಂದು ಪಶುಗಳನ್ನು ಬಲಿ ಕೊಡೋದೇನದಲ್ಲ ಅದು ಹಿಂಸಾ, ಅದನ್ನು ಮಾಡಬೇಡ. ಏಕಾದಶಿ ನೀನು ಉಪವಾಸ ಮಾಡು, ಇದು ಚಲೋ. ಇಲ್ರಿ ನಾನು ಪಾಪ ಪರಿಹಾರ ಆಗಬೇಕಾಗಿದೆ ಅನ್ನೋ ಕಾರಣದಿಂದ ಇಂಥದ್ದನ್ನು ಏನೋ ಒಂದು ನಾನು ಬಲಿ ಪಶು ಕೊಡ್ತೀನಿ ರೀ ಅಂತ ಯಾರನ್ನೋ ಒಬ್ಬರನ್ನ ಬಲಿ ಕೊಡ್ಲಿಕ್ಕೆ ಹೋದಿ ಅಂದ್ರೆ ಅದು ಅಪರಾಧ, ಅದನ್ನು ಮಾಡಬಾರದು. ಅರ್ಥ ಆಯ್ತಲ್ಲ? ಹೀಗೆ ಅಹಿಂಸಾ ಅನ್ನೋದೇನಿದೆ ಇದು ಶ್ರೇಷ್ಠವಾಗಿರ್ತಕ್ಕಂತಹ ಭಾಗವತದ ಧರ್ಮ.
ದೇವರು ನಮ್ಮೆಲ್ಲರಿಂದಲೂ ಕೂಡ ಈ ಧರ್ಮವನ್ನು ಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಆನ್ಲೈನಲ್ಲಿರ್ತಕ್ಕಂಥವರಿಗೆ ಒಂದು ವಿಜ್ಞಾಪನೆ, ಮತ್ತು ನನಗೂ ಯಾಕೋ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತು. ಯಾರೋ ನೀವು ಮ್ಯೂಟ್ ಮಾಡಿರಂಗಿಲ್ಲ, ದಯವಿಟ್ಟು ಸ್ವಲ್ಪ ಮ್ಯೂಟ್ ಮಾಡಿದಿರಿ ಅಂದರೆ ಚಲೋ ಆಗ್ತದೆ. ಇದು ವಿಶ್ವನಾಥ್ ಅಂತ ಯಾರೋ ಇದ್ದೀರಿ ನೋಡ್ರಿ, ದಯವಿಟ್ಟು ಅದನ್ನು ಮ್ಯೂಟ್ ಮಾಡಿರಿ. ನಾವು ಒಬ್ಬೊಬ್ರದೇ ಹೆಸರು ತೊಗೊಳ್ಳೋದು ಬೇಡ. ಈ ಕಡೆ ಭಾಗವತದ ಪುಸ್ತಕ ನೋಡೋದಕ್ಕಿಂತ ನಿಮ್ಮ ಕಡೆ ನೋಡೋದಾಗ್ತದೆ. ದಯವಿಟ್ಟು ಎಲ್ಲರೂ ಅದನ್ನು ಮ್ಯೂಟ್ ಮಾಡಿರಿ. ಹಾಂ, ಎಸ್, ಅದನ್ನೊಂದು ಹೇಳ್ರಿ ದಯವಿಟ್ಟು. ರಂಗಾಚಾರ್ಯದನವ್ರದ್ದು ಹೆಸರು ತೊಗೊಂಡು ನೀವೇ ಹೇಳಿಬಿಡ್ರಿ, ನಾನು ಉಪನ್ಯಾಸ ಶುರು ಮಾಡಿಬಿಡ್ತೀನಿ, ಮತ್ತು ಅದೇ ಡಿಸ್ಟರ್ಬೆನ್ಸ್ ಆಗೋದು ಬೇಡ. ಹಾಂ, ಸರಿ. ಹರೇ ನಮಃ, ಹರೇ ನಮಃ, ಹರೇ ನಮಃ. ಮೈತ್ರೇಯ ಉವಾಚ ಇತಿ ತೇ ವರ್ಣಿತಕ್ಷತ್ತಃ ಕಾಲಾಖ್ಯ ಪರಮಾತ್ಮನಃ ಮಹಿಮಾ ವೇದಗರ್ಭೋತ್ ಯತಸ್ರಾಕ್ಷಿ ನಿಬೋಧ ಮೇ ಸಸರ್ಜಾಗ್ರೇಂಧ ತಮಸಾಮಿಶ್ರಂ ಅಥ ತಾಮಿಶ್ರಮಾಧಿಕೃತ ಮಹಾಮೋಹಂ ಚ ಮೋಹಂ ಚ ತಮಶ್ಚಾಜ್ಞಾನವೃತ್ತಯಃ. ಮತ್ತು ಮೈತ್ರೇಯರು ವಿದುರರಿಗೆ ಉಪದೇಶವನ್ನು ಮುಂದೆ ಬರೆಸ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಪ್ರಥಮ ಬಾರಿಗೆ, ಅಂದರೆ ಮೊದಲಿಗೆ ಪಂಚಪರ್ವ ಅವಿದ್ಯಾ ಸೃಷ್ಟಿಯನ್ನು ಮಾಡ್ತಾರೆ. ಅವಿದ್ಯೆಯನ್ನು ಸೃಷ್ಟಿ ಮಾಡಿ ಅನಂತರದಲ್ಲಿ ತಮ್ಮ ಮನಸ್ಸಿನಿಂದ ಸನಕಾದಿಗಳನ್ನು ಸೃಷ್ಟಿ ಮಾಡಿದರು. ಸನಕ, ಸನಂದನ, ಸನತ್ಕುಮಾರಾದಿಗಳನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಅವರಿಗೆ ಹೇಳಿದರು, ಏನಿಲ್ಲಪ್ಪ, ಮತ್ತು ನೀವಿನ ಪ್ರಪಂಚವನ್ನು ಮುಂದುವರೆಸ್ರಿ. ನಾನು ಹೆಂಗೆ ನಿಮ್ಮನ್ನು ಸೃಷ್ಟಿ ಮಾಡಿದೆ, ನೀವು ಹಂಗೆ ಪ್ರಜೆಗಳನ್ನು ಸೃಷ್ಟಿ ಮಾಡ್ಕೊತ ಹೋಗಬೇಕು. ಇದು ಭಗವಂತನ ಆಜ್ಞೆ. ಪ್ರಜಾಸೃಷ್ಟಿಯನ್ನು ನಿಲ್ಲಿಸಬಾರದು, ಅದನ್ನು ಮುಂದುವರೆಸಬೇಕು ಅಂತ ಹೇಳಿದರು. ಆಗ ಸನಕಾದಿಗಳು ಹೇಳುತ್ತಾರೆ, ಏನಿಲ್ಲ, ನಾವು ಸ್ವಾಭಾವಿಕವಾಗಿ ಪರಮಹಂಸರು. ಇದನ್ನೇ ಮಣಿಮಂಜರಿ ಒಳಗೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಪ್ರಕೃತ್ಯ ಪರಮಹಂಸ. ಅಂದ್ರೆ ಭಾಗವತಕ್ಕನುಗುಣವಾಗಿ ಮಣಿಮಂಜರಿಯನ್ನು ಎಷ್ಟು ಚಂದ ಹೇಳ್ಯಾರ. ಮಣಿಮಂಜರಿ ಒಂದು ಭಯಪಟ್ಟಿತ್ತು ಅಂದರೆ ಈ ಮೂರನೇ ಸ್ಕಂದ ಭಾಳ ಚಂದ ಹೋಗ್ತದ್ರಿ, ಸರಳ ತಲೆಯಾಗಿ ಹೋಗ್ತದೆ, ಅಷ್ಟು ಚಂದ ಮಣಿಮಂಜರಿಯನ್ನು ಬರೆದಾರ. ಇರಲಿ, ಸ್ವಾಭಾವಿಕವಾಗಿ ನಾವು ಪರಮಹಂಸರು, ನಾವು ವಿರಾಗಿಗಳು. ಈ ಮದುವೆ, ಈ ಮಕ್ಕಳು ಇವೆಲ್ಲ ನಮಗೆ ಬೇಡ. ನಾವು ಯಾರನ್ನೂ ಮದುವೆನೂ ಆಗುವುದಿಲ್ಲ, ನಮಗೆ ಈ ಮಕ್ಕಳೂ ಬೇಡ. ಸ್ವಾಭಾವಿಕವಾಗಿ ಪರಮಹಂಸರಾದ್ದರಿಂದ ನಾವು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಹೋಗ್ತೀವಿ ಅಂತ ನೇರವಾಗಿ ಬ್ರಹ್ಮದೇವರಿಗೆ ಹೇಳಿಬಿಡ್ತಾರೆ ಮಕ್ಕಳು, ಸನಕಾದಿಗಳು. ಆಗ ಬ್ರಹ್ಮದೇವರಿಗೆ ಸ್ವಲ್ಪ ಸಿಟ್ಟು ಬರ್ತದೆ. ಏನಪ್ಪ, ಬ್ರಹ್ಮದೇವರಿಗೆ ಸಿಟ್ಟಿಲ್ಲ. ಮತ್ತು ಇದು ನೆನಪಿರಲಿ, ಬ್ರಹ್ಮದೇವರಿಗೆ ಕ್ರೋಧ ಅನ್ನೋದದ ಅಂತ ತಿಳಿದ್ರೇ ತಪ್ಪ. ಮತ್ತು ಬ್ರಹ್ಮದೇವರಿಗೆ ಕ್ರೋಧ ಇಲ್ಲ. ಕ್ರೋಧ ಅನ್ನೋದೊಂದು ದೋಷ. ಆ ದೋಷ ಅವರೊಳಗಿಲ್ಲ, ಮಾನಸಿಕವಾಗಿರ್ತಕ್ಕಂತಹ ದೋಷ ಅದು. ಕ್ರೋಧ ಅನ್ನೋದು ಸಿಟ್ಟಿಗೇಳೋದೇನದ, ಅದು ಮಾನಸಿಕವಾಗಿರ್ತಕ್ಕಂತಹ ದೋಷ ಅದು. ಆ ದೋಷ ಅವರೊಳಗಿಲ್ಲ. ಆದರೂ ಅಲ್ಲಿ ಸಿಟ್ಟು ಬಂದಂಗೆ ತೋರಿಸಿದ್ರು. ಯಾಕಂದ್ರೆ ಸಿಟ್ಟು ಅನ್ನೋದೊಂದು ಹುಟ್ಟಬೇಕಾಗಿತ್ತು. ಒಂದು ಅಹಂಕಾರದ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಮಹರುದ್ರ ದೇವರು ಹುಟ್ಟಬೇಕಾಗಿತ್ತು. ಅದಕ್ಕಾಗಿ ಆ ಅಹಮ್ಮನ್ನು ತೋರಿಸಬೇಕಾಗಿತ್ತು ಬ್ರಹ್ಮದೇವರು, ಅಷ್ಟೇನೆ. ಹೊರತು ಸಣ್ಣ ಪುಟ್ಟ ವಿಷಯಕ್ಕೆ ಅವ್ರಿಗೇನು ಗೊತ್ತಿರಂಗಿಲ್ಲ, ಸಿಟ್ಟು ಬರ್ತದಂತ ಅನ್ನೋ ಪ್ರಸಂಗ ಏನಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಶಾಪ ಕೊಡಬೇಕಾದ ಪ್ರಸಂಗಗಳನ್ನು ನೋಡ್ತೀವಿ. ಮಹಾಭಾರತದ ಪ್ರಸಂಗಗಳಲ್ಲಿ ಎಷ್ಟೋ ಜನರಿಗೆ ಅವರು ಶಾಪವನ್ನು ಕೊಟ್ಟಾರ ಬ್ರಹ್ಮದೇವರು. ಶಂತನು ಬ್ರಹ್ಮದೇವರ ಶಾಪದಿಂದಲೇ ಶಂತನು ಆಗಿ ಹುಟ್ಟಿದ್ದು ವರುಣ. ಇವೆಲ್ಲ ಪ್ರಸಂಗಗಳನ್ನು ನೋಡಿದಾಗ ಅವರ ಕೋಪ ಆ ಪ್ರಸಂಗಕ್ಕನುಗುಣವಾಗಿ ಅವರಿಗೆ ಅದು ಆಗಬೇಕು ಅಂತ ಭಗವತ್ ಸಂಕಲ್ಪ ಇದ್ದದ್ದು ಅವರಿಗೆ ಗೊತ್ತಿರುತ್ತದೆ. ಆ ಕಾರಣದಿಂದ ಕೊಡಬೇಕು ಅಂತ ಕೊಟ್ಟಿರ್ತಾರೆ, ಅಷ್ಟೇ. ನಮ್ಮಲ್ಲಿ ಇರತಕ್ಕಂತಹ ಕ್ರೋಧ ಏನಿದೆ, ಆ ಕ್ರೋಧ ಬ್ರಹ್ಮದೇವರಲ್ಲಿ ಇಲ್ಲ. ತಂದೆ ತಾಯಿಗಳ ಮಾತನ್ನು ಮಕ್ಕಳು ಕೇಳದೆ ಹೋದರೆ ತಂದೆಗೆ ಯಾವ ರೀತಿಯಾದ ಕೋಪ ಬರುತ್ತದೋ ಆ ಕೋಪ ತೋರಿಸಿದ್ರು ಬ್ರಹ್ಮದೇವರು, ತೋರಿಸಿದ್ರು, ಅಷ್ಟೇನೆ. ಈ ಸೃಷ್ಟಿಯನ್ನು ಮುಂದುವರೆಸ್ರಪ್ಪ ನಾವು ಒಲ್ವಿ ಅಂದ್ರೆ, ಈಗ ಮಕ್ಕಳದು ಮದುವೆ ಮಾಡಬೇಕು, ಗಂಡಸು ಮಕ್ಕಳಿಗೆ ಮದುವೆ ಮಾಡಬೇಕು, ಅಲ್ಲಿ ಮಕ್ಕಳಾಗಬೇಕು, ನಮ್ಮ ಸಂತತಿ ಮುಂದುವರಿಬೇಕು, ನಮ್ಮ ಸಂಪ್ರದಾಯ ಕುಲಧರ್ಮ ಕುಲಾಚಾರಗಳೇನವ ಮುಂದುವರಿಬೇಕು ಅಂತ ಯಾರಾದರೂ ಇಚ್ಛೆ ಪಡ್ತಾರೆ. ಮಕ್ಕಳಿಗೆ ಹೇಳ್ತೀವಿ, ಆ ಮಕ್ಕಳನ್ನ ಮದುವೆನ ಮಾಡ್ಕೊಳ್ಳೋದಲ್ಲಪ್ಪ ಅಂದ್ಬಿಟ್ರೆ, ಏನೋ ನೌಕರಿ ಹತ್ತಿಲ್ಲ, ಇದು ಇಲ್ಲ, ನಾನು ನಿರ್ಗತಿಕನಾಗೀನಿ, ನನಗೆ ಮದುವೆ ಇಲ್ಲ ಮಾಡ್ಕೊಳ್ಳಿ ಅಂತಂದಿದ್ರೆ ಏನು ಸಿಟ್ಟು ಬರುವುದಿಲ್ಲ. ಬೇಕಾದಷ್ಟು ಉದ್ಯೋಗದ ಸಂಪಾದನೆ ಅದ, ಮಾಡ್ಕೊಂಡು ಹೆಂಡತಿನ ಚಂದ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಒಂದು ಧೈರ್ಯ ಅದ, ಯಾವುದೇ ದುಶ್ಚಟಗಳು ಇಲ್ಲ, ಒಳ್ಳೆ ರೀತಿಯಾಗಿಯೇ ಇದ್ದಾನ ಮಗ ಅಂತ ಅನ್ನೋದು ಗೊತ್ತಾದಾಗಲೂ ಬಂದ ಹೆಣ್ಣಿಗೂ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ವಭಾವವೂ ಇದೆ, ಅಂತಹ ಆರ್ಥಿಕ ಪರಿಸ್ಥಿತಿಯೂ ಇದೆ, ಅಷ್ಟು ಚೆನ್ನಾಗಿದೆ ಮಗನಿಗೆ ಅಂತ ಗೊತ್ತಾದಾಗಲೂ ಮಗನಿಗೆ ನೀನು ಮದುವೆ ಆಗು ಅಂದಾಗ, ತಂದೆ ತಾಯಿಗಳು ಹೇಳಿದಾಗ ನಾನು ಮದುವೆ ಆಗುವುದಿಲ್ಲ ಒಳ್ಳೆ ನಾನು ಅಂತ ಹೇಳಿಬಿಟ್ರೆ ತಂದೆಗೇನು ಅನ್ನಿಸ್ತದೆ? ಇಷ್ಟು ನಿನ್ನ ಯಾಕೆ ಪಡೆದು ಬೆಳೆಸಿದೆ ಅಂತ. ಹೌದಲ್ಲ? ಉದ್ದೇಶನೇ ಆದಿರ್ತದ. ಪ್ರಜಾತಂತು ಮಾಂ ವ್ಯವಚ್ಛೇತ್ಸಿಹಿ ವೇದ ಹೇಳ್ತದ.
ಪ್ರಜೆಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕಾಗಿ ಯಾವತ್ತೂ ಹಿಂದೇಟು ಹಾಕಬಾರದಂತ. ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ. ವೇದ ಹೇಳ್ತದೆ ಈ ಮಾತನ್ನು. ಆದ್ದರಿಂದ ಪ್ರಜೆಗಳನ್ನು ಸೃಷ್ಟಿ ಮಾಡಲೇಬೇಕು ನಾವು. ಬೇಡ ಅಂತಂದುಬಿಟ್ರೆ ಯಾವ ರೀತಿಯಾದ ಕೋಪ ಬರುತ್ತದೋ ಆ ಕೋಪ ಬರುವಂತೆ ಬ್ರಹ್ಮದೇವರು ತೋರಿಸಿದರು. ಅಟ್ಟೇನೆ ತೋರಿಸಿದಾಗ ಅವರ ಲಲಾಟದಿಂದ ರುದ್ರದೇವರು ಹೊರಗೆ ಬರ್ತಾರೆ. ರುದ್ರದೇವರು ಬಂದ ಕೂಡಲೇ ರುದ್ರದೇವರು ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಒಮ್ಮಿಂದೊಮ್ಮೆಲೆ ಬ್ರಹ್ಮದೇವರು ಅಂತಾರೆ, ಯಾಕೋ ಮರಾಯ ಯಾಕೆ ಅಳ್ಳಿಕತ್ತಿ ಅಂತ ಕೇಳ್ತಾರೆ. ಅಲ್ಲೋ ನೀನನ್ನು ಹುಟ್ಟಿಸಿದಿ ಖರೆ, ಆದರೆ ನನಗೊಂದು ಹೆಸರಿಲ್ಲ, ನನಗೊಂದು ಯಾವುದು ಏನೂ ಇಲ್ಲ. ಇರ್ಲಿಕ್ಕೊಂದು ವಾಸಸ್ಥಾನದನ ವಾಸಸ್ಥಾನ ಇಲ್ಲ, ಯಾವುದು ಏನೂ ಇಲ್ಲ ನನಗೆ. ಆದ್ದರಿಂದಾಗಿ ಪ್ರಜಾ ಸೃಷ್ಟಿ ಮಾಡಂತಿದ್ದೀ, ಹೆಂಡತಿ ಇಲ್ಲ. ಹೋಲಿ ನನಗ ಒಂದು ಹೆಸರದನ, ನನಗೊಂದು ಹೆಸರಿಲ್ಲ. ಇರ್ಲಿಕ್ಕೆ ಭೂಮಿ ಅದನ, ಭೂಮಿ ಇಲ್ಲ. ಅಂದರೆ ಎಲ್ಲಿರ್ಬೇಕು, ಏನು ಮಾಡಬೇಕು, ಪ್ರಜಾ ಸೃಷ್ಟಿಯನ್ನು ಮಾಡಿ ಅಂದರೆ ಏನು ಮಾಡ್ಬೇಕು ನಾನು ಅಂತ ಅಳೋಕೆ ಶುರು ಮಾಡಿದರು. ಆಗ ಬ್ರಹ್ಮದೇವರು ಹೇಳ್ತಾರೆ, ಯದರೋಧೀಹಿ ಸುರಶ್ರೇಷ್ಠ ಸೋದ್ವೇಗ ಯುವ ಬಾಲಕಃ ತತಸ್ವಾಂ ಅವಿಧಾಸ್ಯಂತಿ ನಾಮ್ನ ರುದ್ರ ಇತಿ ಪ್ರಜಾ. ಆಗ ಬ್ರಹ್ಮದೇವರಂತಾರೆ, ಬಾಲಕರಂತೆ ಚಿಕ್ಕ ಹುಡುಗರಂತೆ ಅಳ್ಳಿಕತ್ತಿಯಲ್ಲೋ ಮಾರಾಯ ನೀನು, ಚಿಕ್ಕ ಬಾಲಕರಂತೆ ನೀನು ಅಳ್ತಾ ಇದ್ದೀ. ಆದ್ದರಿಂದಾಗಿ ಇನ್ನು ಮುಂದೆ ನಿನ್ನ ಹೆಸರು ರುದ್ರ ಅಂತ ಪ್ರಸಿದ್ಧಿಗೆ ಬರಲಿ ಅಂತಾರೆ. ಅಂದರೆ ರೋದನ ಅಂದರೆ ಅಳೋದು ಅಂತ ಅರ್ಥ. ಬಾಲಕರಂತೆ ಅಳ್ತಾ ಇದ್ದೀ, ಆದ್ದರಿಂದ ನಿನ್ನ ಹೆಸರೇನು ರುದ್ರ ಇತಿ ಪ್ರಜಾಹ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂದಾಕ್ಷಣಕ್ಕೆ ರುದ್ರ ಅಂದ್ಕೊಂಡು ಅಳಬೂರ್ಕ ಅನ್ನೋ ಹೆಸರಾದ ಅಂತಲೇ ಅರ್ಥ ಮಾಡ್ಕೋಬಾರ್ದು. ಅದಕ್ಕೆ ರೌದ್ರಾತ್ ರುದ್ರನಾಮ ಸೌನು ಅದ. ಮತ್ತು ಭಯಂಕರನಾಗಿದ್ದಾರೆ, ಶತ್ರುಗಳಿಗೆ ಅತ್ಯಂತ ಭಯಂಕರರಾಗಿದ್ದಾರೆ, ವಿಷ್ಣು ದ್ವೇಷಗಳಿಗೆ ಅತೀ ಭಯಂಕರರಾಗಿದ್ದಾರೆ. ಆದ್ದರಿಂದಲೂ ಅವರನ್ನು ಏನಂತ ಕರೀತಾರೆ, ರುದ್ರ ಅಂತ ಕರೀತಾರೆ. ಇಲ್ಲ ಅಪ್ಪ ಮಗನನ್ನು ಹಂಗೆ ಕರೆದ್ರೆ, ನಮ್ಮ ಅಪ್ಪ ನನ್ನನ್ನು ಏನೋ ಒಂದು ಹೆಸರಲ್ಲೇ ಕರೀತಾನೆ ಅಂಥೇಳಿ ಮಂದೆಲ್ಲ ಕರೀಲಿಕ್ಕೆ ಬರ್ತದೆ. ಏನದನ್ನು ಕರೀಲಿಕ್ಕೆ ಬರೋದಿಲ್ಲ. ಅದು ನಮ್ಮ ಅಪ್ಪ ನನ್ನ ಪ್ರೀತಿಯಿಂದ ಕರೆಯುವ ಹೆಸರು ಅದು. ಹೌದಾ? ಹಂಗೆ ಎಲ್ಲರೂ ಅದನ್ನು ಹೆಸರು ಕರೀಲಿಕ್ಕೆ ಬರ್ತದ? ಇಲ್ಲ. ಅದು ಯಾರ್ಯಾರು ಏನು ಸಂಬಂಧ ಇರ್ತದೋ ಅದೇ ಹೆಸರುಗಳಿಂದ ಕರೀಬೇಕಾಗ್ತದೆ. ಅದರಿಂದ ನಾವು ಕರೆಯೋದಲ್ಲ, ಬ್ರಹ್ಮದೇವರು ಕರೆದದ್ದು. ಅಷ್ಟೇ ಅಲ್ಲದೆ ಬ್ರಹ್ಮದೇವರು ಹೇಳ್ತಾರೆ, ಏನು ವಿಚಾರ ಮಾಡಲಿಕ್ಕೆ ಹೋಗಬೇಡ, ನಿನಗೆ ವಾಸಸ್ಥಾನ ಬೇಕು ಅಂತ ಹೇಳ್ತೀಯದಲ್ಲ, ತಗೋ ಇವನ್ನ ಅಂತ ಹೇಳ್ತಾರೆ. ಹೃದಯ, ಎಲ್ಲರ ಹೃದಯದೊಳಗಿರು ಎಲ್ಲರ ಇಂದ್ರಿಯ, ಪ್ರಾಣ, ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ, ಸೂರ್ಯಶ್ಚಂದ್ರ ತಪಶ್ಚೈವ. ಸೂರ್ಯ, ಚಂದ್ರ, ತಪಸ್ಸು ಇವು 11 ಸ್ಥಾನಗಳು ನಿನ್ನ ಸ್ಥಾನಗಳಾಗಲಿ. ಹೆಸರಿಲ್ಲ ಅಲ್ಲಿಗೆ ತಗೋ 11 ಹೆಸರುಗಳನ್ನು ಕೊಡ್ತೀನಿ ಅಂತಾನೆ ಬ್ರಹ್ಮದೇವರು. ಮನ್ಯು, ಮನು, ಮಹಾನಸ, ಮಹಾನ್, ಶಿವ, ಋತಧ್ವಜ, ಮರುರೇತ, ಭವ, ಕಾಲ, ವಾಮದೇವ, ಧೃತವ್ರತ ಎಂಬುದಾಗಿ ನನಗೆ 11 ಹೆಸರುಗಳಿರಲಿ. ಇನ್ನು ಹೆಂಡತಿಯರು ಬೇಕು ಅಂತ ಹೇಳಿದದಲ್ಲೋ, ತಗೋ 11 ಜನ ಹೆಂಡತಿಯರನ್ನು ಕೊಡ್ತೀನಿ ಅಂತ ಹೇಳಿ 11 ಜನ ಹೆಂಡತಿಯರನ್ನು ಕೊಡ್ತಾರೆ. ಯಾರು ಅಂದ್ರೆ ಅವರ ಹೆಸರು ಧೀ, ವೃತ್ತಿ, ಅಸಹ, ಉಮಾ, ನಿಯುತ್, ಸರ್ಪಿ, ಇಳ, ಅಂಬಿಕಾ, ಇರಾವತಿ, ಸುಧಾ, ದೀಕ್ಷಾ ಎಂಬುದಾಗಿ 11 ಜನ ಮತ್ತು ಹೆಂಡತಿಯರನ್ನು ಕೊಡ್ತಾರೆ. ಪ್ರಜಾಸೃಷ್ಟಿಯನ್ನು ಮುಂದುವರಿಸುವಂತಾರೆ. ರುದ್ರದೇವರು ಆಗಲಿ ಅಂಥೇಳಿ ಪ್ರಜಾಸೃಷ್ಟಿಯನ್ನು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಅವರಂತೇನೆ ಸೃಷ್ಟಿ ಮಾಡಿಬಿಡ್ತಾರೆ. ಅನೇಕ ಜೀವರಾಶಿಗಳು ಬರ್ತಾರೆ ರುದ್ರದೇವರಿಂದ. ಹೆಂಗಿರ್ತಾರೆ ಎಲ್ಲರೂ ಅಂದ್ರೆ, ಎಲ್ಲರ ಕೈಯಾಗೂ ತ್ರಿಶೂಲ, ಎಲ್ಲರೂ ಜಟೆ ಕಟ್ಟ್ಯಾರ, ಎಲ್ಲರೂ ಭಸ್ಮಧಾರಣೆ ಮಾಡ್ಯಾರ, ಎಲ್ಲರ ಕೈಯಾಗೂ ತ್ರಿಶೂಲ, ಎಲ್ಲರ ಕೊಳ್ಳಾಗೂ ನೋಡ್ರಿ ಅತಿ ಭಯಂಕರರಾಗಿ ಈಗ ಲೋಕದೊಳಗೆ ಕಾಣ್ಲಿಕ್ಕೆ ಶುರು ಮಾಡಿದರು. ಉಳಿದೋರ್ದಿಲ್ಲ ಒಂದರ ಏನು ಸ್ವಲ್ಪ ಚಂದ ಸಭ್ಯಮುಖ, ತ್ರಿಶೂಲ ಕೈಯಾಗಿರ್ಲಾರ್ದ, ನಾಮಧಾರಣೆ ಮಾಡಿರ್ತಕ್ಕಂಥವ್ರು, ಸರ್ಪ ಕೈಯಾಗಿರ್ಲಾರ್ದೆ, ಕೊಳ್ಳಾಗಿರ್ಲಾರ್ದೆ, ಚಂದ ಏನೋ ತುಳಸಿ ಮಾಲಿನೋ ಅಥವಾ ಏನೋ ಶಾಂತಿಯುತವಾದ ಜನಿವಾರನೋ ಇಂಥವು ಯಾವುದೋ ಹಾಕ್ಕೊಂಡಿದ್ದ ಮಂದಿಗಳು ಯಾರೂ ಇಲ್ಲೇ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಅವ್ರಿಗೆ ನಾನು ನೆಗೆಟಿವ್ ಆಗಿ ಮಾತಾಡ್ತೀನಿ ಅಂತಲ್ಲ, ಯಾರನ್ನೂ ನೆಗೆಟಿವ್ ಆಗಿ ಮಾತಾಡ್ಲಿಕ್ಕತ್ತಿಲ್ಲ. ನಿಮ್ಮ ಕಣ್ಣು ಮುಂದೆ ಇಮೇಜ್ ಕೊಡ್ತೀನಿ, ನಿಮಗೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಇಮೇಜ್ ಕೊಡ್ತೀನಿ. ಈಗ ಸ್ವಾಮಿಗಳು ಬರ್ತಾರೆ, ನಮ್ಮ ಸ್ವಾಮಿಗಳು ಬರ್ತಾರೆ ಅಂತ ಅನ್ಕೊಡ್ರಿ. ಯಾರ್ಯಾರೋ ನಿಮ್ಮ ಮಠದ ಸ್ವಾಮಿಗಳು, ಸ್ವಾಮಿಗಳು ಬರ್ತಾರ ಅಂತ ಇಷ್ಟು ಅನ್ಕೊಡ್ರಿ. ಅವ್ರು ನೋಡಿದಾಗ ನಿಮಗೆ ಬರುವ ಭಾವನೆ, ಪಕ್ಕದಲ್ಲೇ ನಾಗಾಸಾಧುಗಳು ಬರ್ತಾರೆ. ನೀವು ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಅತ್ಯಂತ ಆ ಮುಖದೊಳಗಿರೋ ಕಾಂತಿ ನೋಡಿ ತಲೆ ಬಾಗ್ತೀರಿ. ಯಾರಿಗೆ? ಶಾಂತಯುತವಾದ ಸ್ವಾಮಿಗಳನ್ನು ನೋಡಿ ತಲೆ ಬಾಗ್ತೀರೋ, ಅಥವಾ ನೋಡಿದ್ರೇ ಹೆದರಿಕೆ ಬರ್ತಕ್ಕಂಥ ನಾಗಾಸಾಧುಗಳಿಗೆ ತಲೆ ಬಾಗ್ತೀರ? ನಾಗಾಸಾಧುಗಳ ಬಗ್ಗೆ ಗೌರವ ಇರ್ತದೆ ನಿಮಗಿಲ್ಲ ಅಂತೇನಿಲ್ಲ. ಅವರು ಮಾಡಿರುವ ತ್ಯಾಗ, ಅವರ ಇರುವ ದೀಕ್ಷೆ,
ಅದಕ್ಕೆ ನಿಮಗೆ ಗೌರವ ಇರ್ತದೆ. ಆದ್ರೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಹೋಗಂಗಿಲ್ಲ, ಹೆದರಿಕೆಯಿಂದ ಹೋಗಿ ನಮಸ್ಕಾರ ಮಾಡ್ತೀರಿ. ಆದ್ರೆ ಸ್ವಾಮಿಗಳು ಬಂದರು ಅಂದ್ರೆ ಹೆದರಿಕೆಗಿಂತಾನು ಭಕ್ತಿ ಹೆಚ್ಚಿರ್ತದೆ. ಲೋಕದೊಳಗೆ ಎಷ್ಟು ಭಯಾನಕವಾಗಿ, ನಾನೇ ಈಗ ನಕ್ಕೋತ ಬಂದೆ ಅಂದ್ರೆ ನನ್ನ ಬಗ್ಗೆ ಹೆಂಗೆ ಬರ್ತದೆ, ಬರ್ಬೇಕಾದ್ರೆ ಮಾಡ್ಕೋತ ಬಂದೆ ಅಂದ್ರೆ ಹೆಂಗಿರ್ತದೆ. ನೀವು ಪಾದಕ್ಕೆ ನೀರು ಹಾಕಬೇಕಾದ್ರೆ ಏನಾಗ್ತದೆ ಸರಿ ಹಿಂಗೆ ಅನ್ಲಿಕ್ಕತ್ತದ ಏನು ಅನಿಸ್ತದೆ ನೀವು? ಹೌದಲ್ಲ? ಯಾವಾಗಲೂ ಪ್ರೀತಿಯಿಂದ ಸ್ನೇಹದಿಂದ ವರ್ತನೆ ಮಾಡಿದಾಗ ಅವರ ಬಗ್ಗೆ ಏನು ಒಂದು ವಿಶ್ವಾಸ ಶ್ರದ್ಧೆ ಹುಟ್ಟುತ್ತದೋ, ನೀವು ಸಾತ್ವಿಕರೇ ಆಗಿದ್ದರೂ ಸಹಿತ ನಿಮ್ಮಲ್ಲಿ ಸತ್ವ ಧರ್ಮಸತ್ವನೇ ಇದ್ದರೂ ಕೂಡ ಭಯಂಕರವಾದ ನಿಮ್ಮ ವೇಷಭೂಷಣಗಳೇನಾಗ್ತಾವ ಇನ್ನೊಬ್ಬರಿಗೆ ಹಿಂಸೆಯನ್ನು ತಂದು ಕೊಡ್ತದೆ. ಆ ಕಾರಣದಿಂದಾಗಿ ಏನು ಮಾಡಿದರು ಅಂದ್ರೆ ಬ್ರಹ್ಮದೇವರಂದರು, ಸಾಕಪ್ಪ ಸಾಕು ಇನ್ನೇನು ಪ್ರಜಾ ಸೃಷ್ಟಿಯನ್ನು ಮುಂದುವರೆಸಬೇಡ, ಇನ್ನು ನಾನೇ ಮುಂದುವರೆಸ್ತೀನಿ ಅಂತ ಹೇಳಿ ನೀನು ತಪಸ್ಸು ಮಾಡಲಿಕ್ಕೆ ಹೋಗು ಅಂತ ರುದ್ರದೇವರನ್ನು ಕಳಿಸಿಕೊಡ್ತಾರೆ. ರುದ್ರದೇವರು ಆ ಸಂದರ್ಭದಲ್ಲಿ ತಪಸ್ಸು ಮಾಡಲಿಕ್ಕೆ ಅಂತ ಮತ್ತೆ ಹೊರಟು ಹೋಗ್ತಾರೆ. ಈ ಕಡೆಗೆ ಚತುರ್ಮುಖ ಬ್ರಹ್ಮದೇವರು ಮತ್ತೆ 10 ಮಂದಿ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾರೆ. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಶಿಷ್ಠ, ದಕ್ಷ ಎಂಬುದಾಗಿ 10ನೇಯವರೇ ಯಾರು ಅಂದರೆ ನಾರದ ಮಹರ್ಷಿಗಳು ಹುಟ್ಟಿ ಬರ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಯಾರ್ಯಾರಿಂದ ಹುಟ್ಟಿ ಬಂದರು ಅಂತಾರೆ. ಉತ್ಸಂಗಾನ್ನಾರದೋ ಜಜ್ಞೆ, ಬ್ರಹ್ಮನ ತೊಡೆಯಿಂದ ನಾರದರು ಹುಟ್ಟಿ ಬರ್ತಾರೆ. ಅಂಗುಷ್ಠದಿಂದ ದಕ್ಷ ಪ್ರಜಾಪತಿ ಹುಟ್ಟಿ ಬರ್ತಾನೆ. ಪ್ರಾಣದಿಂದ ವಶಿಷ್ಠರು ಹುಟ್ಟಿ ಬರ್ತಾರೆ. ಚರ್ಮದಿಂದ ಭೃಗು ಋಷಿಗಳು ಹುಟ್ಟಿ ಬರ್ತಾರೆ. ಹಸ್ತದಿಂದ ಕ್ರತುಗಳು ಹುಟ್ಟಿ ಬರ್ತಾರೆ. ಅದೇ ರೀತಿಯಾಗಿ ನಾಭಿಯಿಂದ ಪುಲಹರು, ಕಿವಿಗಳಿಂದ ಪುಲಸ್ತ್ಯರು, ಮುಖದಿಂದ ಅಂಗೀರಸರು, ಕಣ್ಣುಗಳಿಂದ ಅತ್ರಿ ಋಷಿಗಳು ಹುಟ್ಟಿ ಬರ್ತಾರೆ. ಮನಸ್ಸಿನಿಂದ ಮರೀಚಿ ಮೊದಲಾದ ಮಹರ್ಷಿಗಳು ಹುಟ್ಟಿ ಬರ್ತಾರೆ. ಇನ್ನು ಬ್ರಹ್ಮನ ಶರೀರದ ಅವಯವಗಳೇನವನು ಅವುಗಳಿಂದ ಬೇರೆ ಬೇರೆಯವರು ಅದೇ ಕ್ರಮದೊಳಗೆ ಹುಟ್ಟಿ ಬರ್ತಾರೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಬಲಗಡೆಯ ಸ್ತನದಿಂದಾಗಿ ಧರ್ಮ ಪ್ರಜಾಪತಿ ಹುಟ್ಟಿ ಬರ್ತಾನೆ. ಬೆನ್ನಿನಿಂದ ಮೃತ್ಯುವಿಗೆ ಜನಕ ಅಂತ ಅನಿಸಿರ್ತಕ್ಕಂತಹ ಅಧರ್ಮ ಅನ್ನೋದು ಹುಟ್ಟಿ ಬರುತ್ತದೆ ಎಂಬುದಾಗಿ ತಿಳಿಸ್ತಾರೆ. ಹೃದಯ ಕಾಮೋ ಭ್ರುವೋಕ್ರೋಧ, ಹೃದಯದಿಂದ ಕಾಮ, ಹುಬ್ಬುಗಳಿಂದ ಕ್ರೋಧ, ಕೆಳದುಟಿಯಿಂದ ಲೋಭ, ಬಾಯಿಯಿಂದ ಮನುಷ್ಯವಾಗಾಭಿಮಾನಿ ದೇವತೆ ಹುಟ್ಟಿ ಬರ್ತಾರೆ. ಗುಹ್ಯ ಇಂದ್ರಿಯದಿಂದ ವರುಣ ಹುಟ್ಟಿ ಬರ್ತಾನೆ. ಗುದೇಂದ್ರಿಯದಿಂದ ಅಧರ್ಮಾಭಿಮಾನಿಯಾಗಿರ್ತಕ್ಕಂತಹ ನಿರುತಿ ಹುಟ್ಟಿ ಬರ್ತಾನೆ. ಅದೇ ಸಂದರ್ಭದಲ್ಲಿ ಈ ಶರೀರದ ಛಾಯೆಯಿಂದ ದೇವಹೂತಿಗೆ ಪತಿಯಾಗತಕ್ಕಂತಹ ಕರ್ದಮ ಪ್ರಜಾಪತಿಗಳು ಹುಟ್ಟಿ ಬರ್ತಾರೆ. ಆಕೇನು ಬಹಳ ಸುಂದರಿಯಾಗಿ ಹುಟ್ಟಿ ಬಂದ್ಲು ಅಂತ ನೋಡಿದ್ವಲ್ಲ, ಮನುಷ್ಯವಾಗಾಭಿಮಾನಿ ದೇವತೆ ಹುಟ್ಟಿ ಬಂದ್ಲು ಅಂತ ಬಹಳ ಚಂದಿದ್ಲಂತ. ಅವಳನ್ನು ನೋಡಿ ಬ್ರಹ್ಮದೇವರು ತಾನು ಮದುವೆ ಮಾಡ್ಕೋಬೇಕು ಅಂತ ಇಚ್ಛೆ ಪಟ್ಟರು. ತನ್ನ ಮಗಳನ್ನು ತಾನೇ ಮದುವೆ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಅಂತ ಅನ್ನಿಸ್ತು. ಇದೆಲ್ಲರಿಗೂ ಬಹಳ ಕತೆ ಗೊತ್ತಿದ್ದ ತನ್ನ ಮಗಳನ್ನೇ ತಾನು ಮದುವೆಯಾದ ಇದೆಂತಹ ಧರ್ಮ ಅಂತ ಕೇಳುವವರಿದ್ದಾರೆ. ಅದು ಹಂಗಲ್ಲ. ಅದರ ನಿರ್ಣಯವನ್ನೇ ಏನು ಅಂದ್ರೆ ದೇವತೆಗಳೆಲ್ಲರೂ ನಿಯತ ಪತಿಪತ್ನಿಯರು. ಅವರು ಈಗ ಬರುವಾಗ ಯಾವ ರೂಪದಿಂದ ಬಂದರೂ ಕೂಡ ನಿಯತ ಪತಿಪತ್ನಿಯರಾಗಿರ್ತಾರೆ. ಆದ್ದರಿಂದಾಗಿ ಅವರಿಗೆ ಆ ವಿಧಿ ನಿಷೇಧಗಳು ಇರುವುದಿಲ್ಲ. ಮಾನವರಿಗೆ ಅದಲ್ಲ. ಮಾನವರು ನಾವು ಯಾರು ಏನಾಗ್ತೀವಿ ಗೊತ್ತಿಲ್ಲ. ಈ ಜನ್ಮದೊಳಗೆ ಗಂಡಾಗೇನಿ ಅಂದಾಕ್ಷಣಕ್ಕೆ ಮುಂದಿನ ಜನ್ಮದೊಳಗೂ ನಾನೇ ಗಂಡಾಗ್ತೀನಿ ಅಂತ ಏನಿಲ್ಲ. ನನ್ನ ಹೆಂಡತಿಗೆ ಮಗನೂ ಆಗಬಹುದು, ತಮ್ಮನೂ ಆಗಿ ಹುಟ್ಟಬಹುದು, ಅಣ್ಣನೂ ಆಗಿ ಹುಟ್ಟಬಹುದು, ಅಥವಾ ಅವಳೇನೋ ಆಗಬಹುದು, ನಾ ಅವ್ರ ಮನೆಯೊಳಗಿನ ಪಶು ಆಗಿ ಹುಟ್ಟಬಹುದು. ಏನು ಹೇಳಲಿಕ್ಕೆ ಬರುವುದಿಲ್ಲ. ಇದೇ ಅವಳ ಕರ್ಮ ಅವಳಿಗೆ, ನಮ್ಮ ಕರ್ಮ ನಮಗೆ. ಸಾಧನೆ ಮಾಡಿದ್ದು ಸತ್ಯ, ನನ್ನ ಪುಣ್ಯ ಅವಳಿಗೆ ಹೋಗಿದ್ದು ಅರ್ಧ ಸತ್ಯ, ಅವಳ ಪಾಪ ಅರ್ಧ ನನಗೆ ಬಂದದ್ದೂ ಸತ್ಯ ಅಂದಾಕ್ಷಣಕ್ಕೆ ಆ ಋಣದಿಂದ ಮುಂದಿನ ಜನ್ಮದಲ್ಲಿ ಮತ್ತೆ ನಾವೇ ಪತಿಪತ್ನಿಯರಾಗ್ತೀವಿ ಅನ್ನೋ ಮಾತು ಸುಳ್ಳು. ಅದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳಲ್ಲಿ ಮಾತ್ರ ಈ ನಿಯಮ. ಮನುಷ್ಯೋತ್ತಮರಲ್ಲಿ ಕೆಲವರಲ್ಲಿ ಅದ ಹೇಳಲಿಕ್ಕೆ ಬರಂಗಿಲ್ಲ. ಯಾರು ಉತ್ತಮ ಮನುಷ್ಯರಿದ್ದಾರೋ ಅವರೇ ಪತಿಪತ್ನಿ. ನಾವು ಅನ್ನೋದಷ್ಟೇ, ಮುಂದಿನ ಜನ್ಮದಾಗು ನೀನೇ ಹೆಂಡತಿಯಾಗು, ನೀನೇ ಗಂಡಾಗು, ನೀವು ಮಕ್ಕಳಾಗಿ ಬಾಯ್ ಸ್ಟೇಟ್ಮೆಂಟ್ ಇವು ಒಟ್ಟ ನಾವು ಅಂತಿರ್ತೀವಿ. ನಿನಗಾಗಿ ಜೀವ ಕೊಡುವೆ ಅಂತಿರ್ತೀವಲ್ಲ, ಏನು ಜೀವ ಕೊಡೋದಿಲ್ಲ, ಏನು ತಮಗೆ ನೀರು ತಂದ್ಕೊಳ್ಳಿಕ್ಕಾಗೋದಿಲ್ಲ, ಏನು ಜೀವ ಏನು ತೊಗೊಂಬರ್ತೀವಿ. ಅದು ಆಗದೇ ಇದ್ದ ಮಾತೆ. ಸುಮ್ಮನೆ ಸ್ಟೇಟ್ಮೆಂಟ್ ಇವು, ಅಟ್ಟೆ ಒಣ ಸ್ಟೇಟ್ಮೆಂಟ್ ಇವು. ಆದರೆ ನಮ್ಮ ಕರ್ಮಗಳೇನವ, ಕರ್ಮಗಳಿಗನುಗುಣವಾಗಿ ಮುಂದೆ ನಾವು ಹುಟ್ಟಿ ಬರ್ತೀವಿ ಎಂದಾಗ ನಮಗೀ ನಿಯಮ ಅಲ್ಲ. ದೇವಾನುದೇವತೆಗಳಿಗೆ ಅದಲ್ಲ. ಅವರು ನಿಯತವಾಗಿ ಪತಿಪತ್ನಿಯರಾಗಿರ್ತಾರಾದ್ದರಿಂದಾಗಿ ಅವರು ಏನೇ ಆಗಿ ಹುಟ್ಟಲಿ, ಏನೇ ಆಗಿ ಬರಲಿ, ಅವರೇ ಗಂಡ ಹೆಂಡತಿ ಆಗಬೇಕು. ಆಗದೇ ಹೋದರೆ ಆ ರೂಪದಲ್ಲಿ ಅವರಿಗೆ ಮದುವೆನೇ ಆಗೋದಿಲ್ಲ ಹೊರತು ಇನ್ನೊಬ್ಬರನ್ನು ಮದುವೆ ಆಗುವುದಿಲ್ಲ. ಇದು ದೇವತೆಗಳೇ ನಿಯಮ. ಹೀಗಾಗಿ ದ್ರೌಪದಿ ದೇವಿ ಒಳಗೆ ಪಾರ್ವತೀ ದೇವಿ ಇದ್ದದ್ದು ಆ ಸಂದರ್ಭ ಬಂದಾಗ ವಿವರಣೆ ಕೊಡ್ತೀನಿ. ದ್ರೌಪದಿ ದೇವಿಯ ದೇಹದೊಳಗೆ ಪಾರ್ವತಿನೂ ಇದ್ಲು. ಯಾಕ? ಬ್ರಹ್ಮದೇವರ ಶಾಪ ಇತ್ತು. ನೀವು ಸೇರಬೇಡ್ರಿ ಇಬ್ರು ಗಂಡ ಹೆಂಡತಿ ಅಂತ ಸುಳ್ಳು ಹೇಳಿ ಶಿವ ನೀನು, ಆದ್ದರಿಂದಾಗಿ ನಿನಗೆ ಬೇಡ,
ನೀನು ಹೆಂಡತಿಯ ಜೊತೆಗೆ ನಿನಗೆ ಸಮಾಗಮನೇ ಬೇಡ ಅಂತ ಬ್ರಹ್ಮದೇವರು ಮಾತು ಹೇಳಿದ್ದಕ್ಕಾಗಿ ದ್ರೌಪದಿಯ ದೇವಿ ದೇಹದಲ್ಲಿ ಪಾರ್ವತೀ ದೇವಿ ಇರ್ತಾಳೆ. ಅದಕ್ಕಾಗಿಯೇ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚಾರಿಗಳಾಗೇ ಉಳಿತಾರೆ. ಇವೆಲ್ಲ ದೇವಗುಹ್ಯಗಳು, ಇವು ಗೊತ್ತಾಗೋದಿಲ್ಲ. ಸುಮ್ಮನೆ ಏನೇನೋ ಮಾತಾಡ್ಕೊತ ಹೋಗ್ತೀವಿ ನಾವು. ಹಂಗಿರುವುದಿಲ್ಲ. ಒಳಗಿರುವ ಧರ್ಮ ರಹಸ್ಯ ಒಂದು ಬೇರೆಯೇ ಇರ್ತದೆ. ಆ ಕ್ರಮದೊಳಗೆ ಇಲ್ಲಿ ಬ್ರಹ್ಮದೇವರಿಂದಲೇ ಎಲ್ಲವೂ ಸೃಷ್ಟಿಯಾಗಬೇಕಾದ್ರೆ ಸರಸ್ವತಿ ಏನು, ಎಲ್ಲರೂ ಬ್ರಹ್ಮದೇವರಿಂದಲೇ ಹುಟ್ಟಬೇಕು. ಮುಂದೆ ಮಿಥುನ ಕ್ರಿಯೆಯಿಂದ ಸಂತಾನ ಆಗಬೇಕು ಅನ್ನೋದೇ ಭಗವಂತನ ಇಚ್ಛಾ ಇರುವಾಗ ಆ ರೀತಿಯಾದ ವ್ಯವಸ್ಥೆ ಅವರಿಂದಲೇ ಪ್ರಾರಂಭ ಆಗಬೇಕಲ್ಲ. ಈ ಜಗತ್ ಭಯ ಹುಟ್ಟೋದು ಅವರಿಂದ ನಮಗೇನು ಅನ್ನಿಸ್ಲಿಲ್ಲ ಅಲ್ಲ. ಭಯ ಇರಲಿಲ್ಲ, ಭಯ ಬಂತು. ಕ್ರೋಧ ಇರಲಿಲ್ಲ, ಕ್ರೋಧ ಬಂತು. ಅದನ್ನು ಪ್ರಕಟ ಮಾಡಿದ್ರು ಅಂದಾಗ ನಮಗೇನು ಅನ್ನಿಸ್ಲಿಲ್ಲ. ಸರಸ್ವತಿನ ಮದುವೆ ಆದರು ಅಂತ ಹೊಟ್ಟಾಗಿ ಸಂಟಾಗಲಿ ಶುರುವಾತು. ಯಾಕೆ? ನಮ್ಮ ನಿಯಮ ಅಲ್ಲಿ ಅಪ್ಲೈ ಮಾಡಿಗೆತೀವಿ. ಅದು ನಮ್ಮ ನಿಯಮ. ನಮ್ಮ ಮಕ್ಕಳನ್ನ ನಾವು ಮದುವೆ ಆಗೋದಲ್ಲ ಅನ್ನೋದು ಇದು ನಮ್ಮ ನಿಯಮ, ಮಾನವರಿಗಿರುವ ನಿಯಮ. ಪರದೇಶಗಳಿಗೆ ಹೋಗಬಾರದು. ಯಾರ ನಿಯಮ? ನಮ್ಮ ನಿಯಮ, ದೇವರ ನಿಯಮ ಅಲ್ಲ ಅದು. ದೇವರು ಅಲ್ಲಿಲ್ಲೇನು? ಅಮೆರಿಕಾದಾಗ ದೇವರಿಲ್ಲೇನು? ಇಂಗ್ಲೆಂಡ್ದೊಳಗೆ ದೇವರಿಲ್ಲೇನು? ಅಲ್ಲಿ ದೇವರಿದ್ದಾನ್ರಿ. ದೇವರ ಧರ್ಮ ಬೇರೆ, ಮಾನವ ಧರ್ಮ ಬೇರೆ. ಅಭಕ್ಷ ಭಕ್ಷಣಗಳು, ನಿನಗೆ ಯಾವುದೋ ಅಭಕ್ಷಗೆ ಯಾವುದೋ ಒಂದು ಹೇಳ್ತೀಪ, ಉಳ್ಳಾಗಡ್ಡಿ ಭಕ್ಷಣ ಮಾಡಬಾರ್ದು ಅಂತ ಹೇಳ್ತಿ. ಯಾರು ಭಕ್ಷಣ ಮಾಡಬಾರದು? ಬ್ರಾಹ್ಮಣರು. ನೀವು ಭಕ್ಷಣ ಮಾಡಬೇಡ್ರಿ. ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳಿಗೆ ಅದರದ್ದೇ ನಿಯಮ ಇಲ್ಲ. ಮದ್ಯಪಾನ ಮಾಡಬೇಡ್ರಿ. ಯಾರು ಮಾಡಬೇಡ್ರಿ? ಬ್ರಾಹ್ಮಣರು ಮಾಡಬೇಡ್ರಿ. ಬ್ರಾಹ್ಮಣರಿಗಿರುವ ನಿಯಮ ಅದು. ಅದು ನೀವು ಮಿಲಿಟ್ರಿಯವ್ರಿಗೆ ಅವ್ರಿಗೆ ಇವ್ರಿಗೆ ಹೇಳಿದಿರಿ ಅಂದ್ರೆ ಅಲ್ಲಿ ಕಡ್ಡಾಯವಾಗಿ ಅದ. ವೀರಪಾನ ಅಂತಲೇ ಅದ. ಯುದ್ಧಕ್ಕೆ ಹೋಗೋ ಮುಂದೆ ವೀರಪಾನ ಮಕಲ್ಪಯತ, ವೀರಪಾನಕವನ್ನು ತಗೊಳ್ಳೇಬೇಕು ಅಂತದವರು. ಯಾಕೆ? ಅವರು ಆ ಗುಂಗಿನೊಳಗೆ ಹೋಗಬೇಕಾಗಿದೆ, ಯುದ್ಧದ ಗುಂಗಿನೊಳಗೆ. ನಾವು ಯುದ್ಧದ ಗುಂಗಿನೊಳಗೆ ಹೋಗೋರಲ್ಲ. ನಾವು ಯಾಕೆ ಮದ್ಯಪಾನಗಳನ್ನು ಮಾಡಬಾರದು? ನಾವು ಭಗವಂತನನ್ನು ತಲೆ ಒಳಗೆ ಇಟ್ಕೋಬೇಕಾಗಿದೆ. ಅದಕ್ಕಾಗಿ ಶಾಸ್ತ್ರಾವಮರ್ಶನವನ್ನು ಮಾಡಬೇಕಾದ್ರೆ ತಲೆ ಒಳಗೆ ಏಕಾಂತತೆ ಬೇಕು ಅನ್ನೋ ಕಾರಣಕ್ಕಾಗಿ ಏಕಾಂತತೆಗೆ ಯೋಗ್ಯವಾದ ಪದಾರ್ಥಗಳ ಸೇವನೆ ನಮಗೆ, ಮಿಕ್ಕದ್ದೆಲ್ಲವೂ ಕೂಡ ಅಯೋಗ್ಯ ನಮಗೆ, ಉಳಿದವರಿಗಲ್ಲ ಅದು. ಹಿಂಗೆ ಧರ್ಮಗಳು. ಈ ಉದಾಹರಣೆಗೆ ನಾನೊಬ್ಬ ಸಂಸ್ಕೃತ ಪ್ರೊಫೆಸರ್, ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಾಪಕ. ಕನ್ನಡ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತದೆ, ಕನ್ನಡ ಓದಲಿಕ್ಕೆ ಬರ್ತದೆ, ಅರ್ಥ ಆಗ್ತದೆ, ಕನ್ನಡದಲ್ಲಿ ಪುಸ್ತಕ ಬರೀತೀನಿ, ಅಷ್ಟು ಪಾಂಡಿತ್ಯ ಇದೆ ಅಂದ ಮಾತ್ರಕ್ಕೆ ಕನ್ನಡದ ಅಧ್ಯಾಪಕನಾಗಲಿಕ್ಕೆ ನನಗೆ ಅರ್ಹತೆ ಇಲ್ಲ. ಹೌದಲ್ಲ? ಕಾಲೇಜ್ನಲ್ಲಿ ಕಲಿಸೋದು ಮತ್ತೇನು ಕಲಿಸ್ಬೇಕು? ನಾನು ಸಂಸ್ಕೃತವನ್ನೇ ಕಲಿಸ್ಬೇಕಲ್ಲ, ಬೇರೆದಲ್ಲ. ಯಾಕಂದ್ರೆ ನನ್ನ ಧರ್ಮ, ನನ್ನ ಕರ್ತವ್ಯ ಅದು. ಸಂಸ್ಕೃತವೊಂದನ್ನೇ ಕಲಿಸೋದು ನನ್ನ ಕರ್ತವ್ಯ. ಕನ್ನಡ ನಂಗೆ ಬರ್ತದಂತೆ ಕನ್ನಡ ಕಲಿಸ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತದೆ? ಇಲ್ಲ. ಕನ್ನಡದ ಅಧ್ಯಾಪಕರಿಗೆ ಸಂಸ್ಕೃತ ಬರ್ತದೆ ಅನ್ನೋ ಕಾರಣಕ್ಕಾಗಿ ಅವರು ಸಂಸ್ಕೃತ ಪಾಠ ಮಾಡಲಿಕ್ಕೆ ಆಗ್ತದೇನೇ? ಇಲ್ಲ. ಅವ್ರ ಡ್ಯೂಟಿ ಅದಲ್ಲ. ಒಬ್ಬ ವಕೀಲ ತನ್ನ ವಕೀಲಿಕೆ ಅಷ್ಟೇ ಮಾಡಬೇಕು. ಒಬ್ಬ ವೈದ್ಯ ವೈದ್ಯ ವೃತ್ತಿಯನ್ನೇ ಮಾಡಬೇಕು. ಒಬ್ಬ ಇಂಜಿನಿಯರೇ ಆಗಬೇಕು. ಹೌದಲ್ಲ? ಅದು ಹೆಂಗೆ ಅವರವರ ಕರ್ತವ್ಯಗಳು ಅಂತ ಅವರಿಗದನೋ ಹಂಗೆ ಬ್ರಾಹ್ಮಣರಿಗೆ ಅವರದ್ದೇ ಆದ ಕರ್ತವ್ಯ ಅದ, ಮಾನವರಿಗೆ ಮಾನವರದ್ದೇ ಆದ ಕರ್ತವ್ಯ ಅದ, ದೇವತೆಗಳಿಗೆ ದೇವತೆಗಳದ್ದೇ ಆದ ಕರ್ತವ್ಯ ಅದ. ನಮ್ಮ ನಿಯಮವನ್ನು ನಾವು ದೇವತೆಗಳಿಗೆ ಅಪ್ಲೈ ಮಾಡಬಾರದು, ದೇವತೆಗಳ ನಿಯಮವನ್ನು ನಮಗೆ ಅಪ್ಲೈ ಮಾಡ್ಕೋಬಾರದು. ಸಮುದ್ರೋಲ್ಲಂಘನಕ್ಕಾಗಿ ಎಷ್ಟೋ ಜನ ಮಾತನಾಡ್ತಾರೆ. ಇವತ್ತು ಹನುಮಂತ ಹಾರಿದ್ನಲ್ರಿ, ಹನುಮಪ್ಪ ಸಮುದ್ರ ಹಾರಲಿಕ್ಕೆ ಬರ್ತದ, ನಾವು ಹಾರಬಾರ್ದೇನ್ರಿ ಸಮುದ್ರ ಅಂತ. ಹನುಮಪ್ಪ ಹೆಂಗೆ ಹಾರಿದ ಹಂಗೆ ಹಾರ ಮಗನ ನೋಡೋಣ. ಹನುಮಪ್ಪನ ವಿಮಾನದಾಗ ಹಾರಿದ್ನೋ ಹಡಗನಾಗ ಹಾರಿದ್ನ? ಹೌದಲ್ಲ? ಹನುಮಪ್ಪ ಸ್ವಂತವಾಗಿ ಹಾರಿದ, ಯಾವುದರ ಆಶ್ರಯವನ್ನೂ ಪಡೀಲಿಲ್ಲ. ಹಂಗಾರ ನೋಡೋಣ. ಹಂಗೆ ಹಾರ್ಲಿಕ್ಕವಲ್ರಿ, ಹಾರಿದ ಅನ್ನೋದನ್ನ ತಗೋತೀವಿ ನಾವು. ಒಂದು ಕೋತಿ ಇತ್ತಂತ, ತಮಾಷೆಗೆ ಹೇಳ್ತಾರೆ ಅದನ್ನು, ಭಾಳ ಚಂದ ಹೇಳ್ತಾರೆ. ಅಂದ್ರೆ ಅದು ಕಂಪೇರ್ ಮಾಡಬೇಡ ಅನ್ಲಿಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ ಅದನ್ನು. ಹಿಂಗೆ ರಾಮಾಯಣದ ಕಥೆಯನ್ನು ಕೇಳ್ತಂತ ಒಂದು ಕೋತಿ. ಅದು ಅನ್ಕೊಂತಂತ ಹನುಮಂತ ಅಂದ್ರೆ ನಮ್ಮ ಜಾತಿಯವಲ್ಲ, ಅವ ಕೋತಿ ಜಾತಿಯವನ, ಅವ ಹಾರ್ಯಾನ ಅಂದಮೇಲೆ ನಾವು ಯಾಕೆ ಹಾರ್ಲಿಕ್ಕೆ ಆಗೋದಿಲ್ಲ ಅಂತ ಯೋಚನೆಯನ್ನು ಮಾಡಿದ್ದಂತ. ಪಾಪ ಮಾಡ್ತಂಥದ್ದು. ಸಮುದ್ರ ದಂಡಿಗೆ ಹೋತಂತ ಹನುಮಂತ ಹೆಂಗೆ ಹಾರಿದ ಅಂತ ಯೋಚನೆ ಮಾಡ್ತಂತ. ಆ ಹನುಮಂತ ಮೊದಲು ತನ್ನ ದೇಹವನ್ನು ದೊಡ್ಡದಾಗಿ ಮಾಡ್ಕೊಂಡ. ಅದಕ್ಕೆ ಇದೇನು ದೊಡ್ಡದು ಮಾಡ್ಕೋಬೇಕು, ತಲೆ ಹಿಂಗಿದ್ದದನ್ನೇ ಹಿಂಗೆ ಮಾಡ್ಕೋಬೇಕು ಕಟ್ಟ. ಈಗ ನಾನು ದೊಡ್ಡದು ಮಾಡ್ಕೋತೀನಿ ಅಂದರೆ ಇವು ಕೈ ಕಾಲು ದೊಡ್ಡ ಎತ್ತರ ಮಾಡ್ಕೊಳಿಕ್ಕೆ ಆಗ್ತಾರೆ. ಭಾಳ ಅಂದ್ರೆ ಹಿಂಗೆ ನಿಂದ್ರಬೇಕು ಕಟ್ಟ. ಇಲ್ಲಿ ಖಾಲಿ ಜಾಗ ಇರ್ತದೆ. ಈ ಸುಮ್ಮ ಇದ್ದದ್ದು ಹಿಂಗೆ ಇರ್ತದೆ, ಹಿಂಗೆ ಮಾಡ್ಕೊಂಡಾಗ ಇಲ್ಲಿ ಜಾಗ ಖಾಲಿ ಆಗಿರ್ತದೆ ಇಷ್ಟ. ಹಂಗೆ ಪಾಪ ಮಾಡ್ಕೊತದು ಹಿಂಗೆ ಎಲ್ಲ ಮಾಡ್ಕೊತು. ಹಾರ್ಬೇಕು ಅಂತೇಳಿ ಓಡಿ ಬಂದು ಹನ್ನಂತ ಹಾರಿ ಸಮುದ್ರದಾಗ ಬಿತ್ತಂತದು. ಬಿದ್ದು ಪ್ರಾಣ ಕಳ್ಕೊಂತಂತ ಹಂಗಾಗ್ತದೆ. ಯಾರೋ ಮಾಡಿದ್ರು ಅಂತ ನೀ ಮಾಡ್ಲಿಕ್ಕೆ ಹೋದಿ ಅಂದ್ರೆ ಅದರ ಪರಿಣಾಮ ಏನಾಗ್ತದೆ? ನಿನ್ನ ಧರ್ಮವನ್ನು ನೀನು ಬಿಟ್ಟ ಪಾಪಕ್ಕೆ ಗುರಿ ಆಗ್ತೀಯೋ ವಿನಃ ಬೇರೆ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ
ಇಲ್ಲೇ ಬ್ರಹ್ಮದೇವರು ಮದುವೆ ಆದರು ಅಂತೇಳಿ ಯಾರೊಬ್ಬರು ಮದುವೆ ಆಗ್ಯಾರ ಅದಕ್ಕೆ ಕೇಳಕತ್ತಿದ್ದು. ಅವರು ದೊಡ್ಡ ಕ್ರಾಂತಿಕಾರಿಗಳು, ಹಿಂದಿನ ಕಾಲದಲ್ಲಿ ಅವರು ದೊಡ್ಡ ಕ್ರಾಂತಿಕಾರಿಗಳಾಗಿದ್ದರು. ಆ ಕ್ರಾಂತಿಕಾರಿಗಳು ಈ ರೀತಿ ಒಟ್ಟ ಬ್ರಾಹ್ಮಣ ಧರ್ಮದ ವಿರೋಧಿ, ಬ್ರಾಹ್ಮಣರು ಏನು ಮಾಡ್ತಾರ ಅದರದ್ದು ಬಹಳ ವಿರೋಧವನ್ನು ಮಾಡ್ತಿದ್ರು ಅವರು. ಈ ಕಡೆದವರಲ್ಲ, ಬೇರೆ ರಾಷ್ಟ್ರದ ಜನ ಅಂದರೆ ಭಾರತ ದೇಶದವರೇ ಬೇರೆ ರಾಜ್ಯದ ಜನ ಅವ್ರೇನು ಮಾಡಿದ್ರು ಅಂದ್ರೆ ಬ್ರಾಹ್ಮಣರ ಬಗ್ಗೆ ಅತಿಯಾಗಿ ದ್ವೇಷವನ್ನು ಮಾಡಿ ತನ್ನ ಮಗಳನ್ನು ತಾನೇ ಮದುವೆ ಆಗ್ತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ, ನೀವು ಬ್ರಾಹ್ಮಣರೇ ಬ್ರಹ್ಮದೇವರೇ ತನ್ನ ಮಗಳನ್ನು ಮದುವೆ ಆಗ್ಯಾರ ಅಂತ ಹೇಳ್ತೀರಿ, ಅದು ಬರ್ತದ ನಮ್ಮದು ಬರೋದಿಲ್ಲೇನ್ರಿ ಅಂತ ಕೇಳಿದ್ರು ಅವರು. ಅದು ಈಗೂ ಅವರಿಗೆ ಸಪೋರ್ಟ್ ಕೊಡ್ತಕ್ಕಂಥ ಅನೇಕ ಜನಾಂಗಗಳು ಇದ್ದಾರೆ. ಅವರನ್ನೇ ಮೇಲೆ ಎತ್ತೆತ್ತಿ ಮಾತನಾಡ್ತಕ್ಕಂತಹ ಒಂದು ವರ್ಗ ಬಹಳ ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಏಳಿಕತ್ತದ. ಅದಕ್ಕೆ ಹಂಗೆ ಆಗಬಾರ್ದು, ಸಜ್ಜನರ ಮನಸ್ಸಿನೊಳಗೆ ಆ ತಪ್ಪು ಕಲ್ಪನೆ ಮೂಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ವಿಷಯವನ್ನು ನಾನಿಲ್ಲಿ ಸ್ವಲ್ಪ ವಿಸ್ತಾರ ಮಾಡಿ ಹೇಳಿದೆ. ಅಂತೂ ಬ್ರಹ್ಮದೇವರು ಸರಸ್ವತಿಯನ್ನು ವಿವಾಹವಾಗ್ತಾರೆ ಎಂಬುದಾಗಿ ಕೇಳ್ತಾರೆ. ಇದೇ ರೀತಿಯಾಗಿ ಪ್ರಜಾಸೃಷ್ಟಿಯನ್ನು ಮತ್ತೆ ಮುಂದೆ ತಿಳಿಸ್ತಾ ಹೋಗ್ತಾರೆ. ವಿದುರ ಪ್ರಶ್ನೆಯನ್ನು ಮಾಡ್ತಾನೆ, ನೀವು ಹೇಳಿರ್ತಕ್ಕಂತಹ ಈ ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಸ್ಥಾಪನೆ ಆಯಿತು ಅಂತ ಹೇಳಿದ್ರಲ್ಲ, ಅದ್ರದ್ದು ನನಗೆ ವಿಸ್ತಾರವಾಗಿ ಕೊಡ್ರಿ, ಹೇಳ್ರಿ ಎಂದಾಗ ಮೈತ್ರೇಯರು ಹೇಳ್ತಾರೆ, ಋಗ್ಯಜು ಸಾಮಥರ್ವಾಖ್ಯಾನ್ ವೇದಾನ್ ಪೂರ್ವಾದಿಭಿರ್ಮುಖೈ. ನೋಡಪ್ಪ ವಿದುರ ಹಿಂಗದ, ಬ್ರಹ್ಮ ಪೂರ್ವಾದಿ ಮುಖಗಳಿಂದ ಕ್ರಮವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದಗಳನ್ನು ಮತ್ತು ಅಷ್ಟೇ ಅಲ್ಲ ಈಜ್ಯ, ಸ್ತುತಿಸ್ತೋಮ, ಪ್ರಾಯಶ್ಚಿತ್ತ ಮಂತ್ರ ಏನಿವೆ ಇವುಗಳನ್ನೂ ಕೂಡ ಕೊಟ್ಟಿದ್ದಾನೆ. ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಸ್ಥಾಪತ್ಯ ವೇದ ಅಂದರೆ ಶಿಲ್ಪಶಾಸ್ತ್ರ ಅಂತ ಅರ್ಥ. ಅಂದರೆ ಈ ಕೆತ್ತನೆ ಮಾಡೋದು ಏನದ ಅದನ್ನೂ ಕೂಡ ಬ್ರಹ್ಮದೇವರೇ ಹೇಳಿದ್ದು. ಇದಕ್ಕೂ ಕೂಡ ನಾವು ಬಹಳ ಸಂತೋಷ ಪಡಬೇಕಾದದ್ದೇನು ಅಂದರೆ ಮಧ್ವಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ವೈಷ್ಣವೋಚಿತವಾಗಿರ್ತಕ್ಕಂತಹ ಶಿಲ್ಪಶಾಸ್ತ್ರವನ್ನೂ ಹೇಳ್ತಾರೆ. ಮೂರ್ತಿ ಕೆತ್ತಬೇಕಾದ್ರೆ ಯಾವುದು ಹೆಂಗಿರಬೇಕು, ಅದರ ಇಡೀ ಕೈ ಕಾಲಗಳಷ್ಟೇ ಅಲ್ಲ, ಹುಬ್ಬಿನ ಒಂದೊಂದು ಗೆರೆಗಳು ಎಷ್ಟು ಪ್ರಮಾಣದಲ್ಲಿರಬೇಕು ಅಂತ ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ಆ ಕ್ರಮದೊಳಗೆ ದೇವಾಲಯ ಹೆಂಗಿರಬೇಕು, ಗರ್ಭಗುಡಿ ಹೆಂಗಿರಬೇಕು, ಗರ್ಭಗುಡಿ ಮುಂದೆ ಈ ಸಭಾಗೃಹ ಹೆಂಗಿರಬೇಕು, ಆ ವಿಷಯಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸಿಕೊಡ್ತಾರೆ. ನಾವು ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಷಯ. ಆ ವಿಷಯನೇ ಕೊಟ್ಟಿದ್ದಿಲ್ಲ ಅಂದರೆ ಮಧ್ವಾಚಾರ್ಯರು ವೈಷ್ಣವರು ಅಂತ ಹೇಳ್ತೀರಿ, ವೈಷ್ಣವೋಚಿತ ಗುಡಿ ಎಲ್ಲ ತೋರಿಸರಿ ಅಂದರೆ ಏನು ಹೇಳ್ತೀರಿ ನೀವು? ಅದಕ್ಕೂ ಉತ್ತರವನ್ನು ಮಧ್ವಾಚಾರ್ಯರು ಬರೆದು ಕೊಟ್ಟಿದ್ದಾರೆ. ಬ್ರಹ್ಮದೇವರು ಇಲ್ಲಿ ಶಿಲ್ಪಶಾಸ್ತ್ರವನ್ನು ರಚನೆ ಮಾಡಿದರು. ಭಾವಿ ಬ್ರಹ್ಮರಾಗಿರ್ತಕ್ಕಂಥ ವಾಯುದೇವರು ವೈಷ್ಣವೋಚಿತವಾಗಿರ್ತಕ್ಕಂತಹ ಶಿಲ್ಪಶಾಸ್ತ್ರದ ಉಪದೇಶವನ್ನು ಮಾಡಿದ್ದಾರೆ. ಇತಿಹಾಸ ಪುರಾಣಗಳೇನಿವೆ ಅವೆಲ್ಲವುಗಳನ್ನು ಕೂಡ ಮತ್ತೆ ಸೃಷ್ಟಿ ಮಾಡಿದ್ದಾರೆ. ಷೋಡಶಿ, ಉಕ್ಥ್ಯ, ಪುರುಷಿ, ಅಗ್ನಿಷ್ಠುತ, ಆಪ್ತೋರ್ಯಾಮ, ಅತಿರಾತ್ರ, ವಾಜಪೇಯ, ಗೋಸವ ಎಂಬತಕ್ಕಂತಹ 2 ಬಗೆಯಾಗಿರ್ತಕ್ಕಂತಹ ಯಾಗಗಳನ್ನು, ಅದೇ ರೀತಿಯಾಗಿ ತಪಶೌಚಂ ದಯಾ ಸತ್ಯಂ ಧರ್ಮಸ್ಯೇತಿ ಪದಾನಿಚ, ಧರ್ಮಕ್ಕೆ 4 ಪಾದಗಳು ತಪಸ್ಸು, ಶೌಚ, ದಯಾ, ಸತ್ಯ ಎಂಬುದಾಗಿ ಏನಿವೆ ಅವುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆಶ್ರಮಾಂಶ್ಚ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬತಕ್ಕಂತಹ ಆಶ್ರಮ ಧರ್ಮಗಳು ಅವುಗಳನ್ನೂ ಕೂಡ ಸೃಷ್ಟಿಯನ್ನು ಮಾಡಿದ್ದಾರೆ. ಸಾವಿತ್ರ್ಯಂ, ಪ್ರಾಜಪತ್ಯಂಚ ಇವೆಲ್ಲವುಗಳನ್ನು ಕೂಡ ಸೃಷ್ಟಿ ಮಾಡಿ ಇನ್ನು ಸ್ತ್ರೀ ಪುರುಷರ ಸಮಾಗಮದಿಂದಾಗಿ ಸೃಷ್ಟಿ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದಾಗಿ ಮತ್ತೆ ಆ ರೀತಿಯಾಗಿ ಮುಂದೆ ಸೃಷ್ಟಿಯನ್ನು ಮಾಡುತ್ತಾರೆ. ಹೀಗಾಗಿ ಆ ಸೃಷ್ಟಿಯಲ್ಲಿ ಮೊದಲಿಗೆ ಗಂಡು ಹೆಣ್ಣು ಜೋಡಿ ಉತ್ಪನ್ನ ಆಗ್ತವೆ. ಸ್ವಯಂಭೂ ಮನುಗಳು ಶತುರೂಪಾದೇವಿ ಎಂಬುದಾಗಿ ಹುಟ್ಟಿ ಬರುತ್ತಾರೆ. ಈ ಸ್ವಯಂಭೂ ಮತ್ತು ಶತುರೂಪಾದೇವಿಯಲ್ಲಿ ಪ್ರಿಯವ್ರತ, ಉತ್ಥಾನಪಾದ, ಆಕೂತಿ, ದೇವಹೂತಿ, ಪ್ರಸೂತಿ ಎಂಬುದಾಗಿ ಮಕ್ಕಳು ಹುಟ್ಟಿ ಬರ್ತಾರೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಈ ಬ್ರಹ್ಮನ ಆಜ್ಞೆಯಿಂದ ಸ್ವಯಂಭೂಮನುಗಳು ಪ್ರಜಾಸೃಷ್ಟಿಯನ್ನು ಮುಂದುವರಿಸಬೇಕು ಅಂತ ಹೋದಾಗ ವರಾಹಾವತಾರವಾಗ್ತದೆ ಅಂತ ತಿಳಿಸಿದಾಗ ಆ ವರಾಹಾವತಾರದ ನಮಗೆ ವಿಸ್ತಾರವಾಗಿ ಕಥೆಯನ್ನು ಹೇಳ್ರಿ ಎಂಬುದಾಗಿ ಹೇಳಿದಾಗ ಮತ್ತೆ ಮೈತ್ರೇಯರು ವಿಸ್ತಾರವಾಗಿ ಆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಏನಾಗ್ತದೆ ಅಂದರೆ ಪ್ರಜೆ ಸೃಷ್ಟಿಯನ್ನು ಮಾಡಬೇಕು ಅಂತ ಮುಂದುವರಿಸ್ತಾರೆ ಬ್ರಹ್ಮದೇವರು. ಮುಂದುವರಿಸುವಂತಹ ಸಂದರ್ಭದೊಳಗೆ ಇನ್ನು ಇವರೆಲ್ಲ ಮುಂದುವರಿಸಬೇಕಲ್ಲ, ಅದಕ್ಕೆ ಭೂಮಿಯನ್ನು ತರಬೇಕು. ಭೂಮಿ ತರಬೇಕಾದರೆ ಆದಿ ಹಿರಣ್ಯಾಕ್ಷ ಅಂತ ಮಹಾನ್ ರಾಕ್ಷಸ ಅವನು ಬರ್ತಾನೆ, ಅವನನ್ನು ಸಂಹಾರ ಮಾಡ್ತಾರೆ, ಭೂಮಿಯನ್ನು ಸ್ಥಾಪನೆ ಮಾಡ್ತಾರೆ. ಯಜ್ಞವರಾಹ ಅಂತ ಕರೀತಾರೆ ಆ ಸ್ವಾಮಿಯನ್ನು. ಯಜ್ಞಕ್ಕೆ ಬೇಕಾಗಿರತಕ್ಕಂತಹ ಸಮಿತ್ತು ಮೊದಲಾದವುಗಳನ್ನೆಲ್ಲ ಸೃಷ್ಟಿ ಮಾಡತಕ್ಕಂತಹ ಸ್ವಾಮಿ ಆ ಯಜ್ಞವರಾಹ ಸ್ವಾಮಿ. ಸರಿ, ಅನಂತರದಲ್ಲಿ ಪ್ರಶ್ನೆ ಬರ್ತದೆ ವಿದುರನಿಗೆ, ಮತ್ತೆ ದಿತಿ ಮಕ್ಕಳಾಗಿರ್ತಕ್ಕಂತಹ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಅಂತಿದ್ದಾರಲ್ಲ, ಅವರು ಯಾರು, ಅವರು ಹೆಂಗೆ ಹುಟ್ಟಿದರು? ಜಯ ವಿಜಯರಿಗೆ ಶಾಪ ಆಯಿತು ಅಂತ ಕೇಳಿದ್ನಲ್ಲ, ವೈಕುಂಠದೊಳಗಿರ್ತಕ್ಕಂಥವರಿಗೆ ಶಾಪ ಆಗೋದಾದರೂ ಹೆಂಗೆ? ಸ್ವಲ್ಪ ನನಗೆ ವಿಸ್ತಾರವಾಗಿ ಆ ಪ್ರಸಂಗವನ್ನು ತಿಳಿಸ್ರಿ ಅಂದಾಗ ಮಧ್ಯದಲ್ಲಿ ಈ ಪ್ರಸಂಗವನ್ನು ತಿಳಿಸಿಕೊಡ್ತಾರೆ. ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂದಾಗ
ಏನಾಯ್ತು ಅಂದ್ರೆ ಆ ಕಡೆಗೆ ಕಶ್ಯಪರಿಗೆ ದಿತಿಯ ಜೊತೆಗೆ ಅಕಾಲದಲ್ಲಿ ಸಮಾಗಮವಾಗ್ತದೆ ಅಂತ. ಹೆಂಗೆ ಅಕಾಲದಲ್ಲಿ ಸಮಾಗಮವಾಗ್ತದೆ? ಮುಸ್ಸಂಜೆಯ ಸಮಯ, ಅದು ಶಿವನು ಓಡಾಡುವ ಸಮಯ. ಯಾವತ್ತೂ ನೆನಪಿಟ್ಕೋಬೇಕು, ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ಎಲ್ಲರೂ, ಕೇವಲ ಬ್ರಾಹ್ಮಣರು ಅಂತ ಹೇಳಿ ಗೊತ್ತಿಲ್ಲ ನಾನು, ಈ ಭಾಗವತದ ಧರ್ಮ ಯೂನಿವರ್ಸಲ್ ಆಗಿ ಆಚರಣೆ ಮಾಡಬೇಕಾಗಿರ್ತಕ್ಕಂತಹ ಧರ್ಮ ಅದು. ಅವರವರಿಗೆ ವಿಹಿತವಾದ ಕರ್ಮವನ್ನು ಆ ಸಮಯದಲ್ಲಿ ಮಾಡಬೇಕು. ಸಂಜೆಯ ಸಮಯ ಏನಿದೆ ಅದು ರುದ್ರದೇವರ ಸಮಯ, ಶಿವನ ಸಮಯ. ಅದು ಶಿವ ಭೂಲೋಕದಲ್ಲಿ ಓಡಾಡ್ತಾ ಇರ್ತಾನೆ, ಯಾರ ಕಣ್ಣಿಗೂ ಕಾಣುವುದಿಲ್ಲ. ಯಾರು ಏನು ಮಾಡ್ತಾರೋ ಅದನ್ನು ಹಾಗೆ ಮಾಡ್ತಾ ಇರ್ರಿ ನೀವು ಅಂತ ಅನುಗ್ರಹ ಮಾಡಿ ಹೋಗ್ತಾನೆ. ನೀವು ಸಂಧ್ಯಾವಂದನೆ, ಬ್ರಾಹ್ಮಣರು ನೀವು ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ದೇವರ ಪ್ರೀತಿ ನಿಮಗಾಗಲಿ, ಸಂಧ್ಯಾವಂದನೆಯನ್ನು ಭಕ್ತಿಯಿಂದ ಮಾಡ್ತಾ ಇರ್ರಿ ಅಂತ ಹೇಳಿ ಹೋಗ್ತಾನೆ. ಹೀಗಾಗಿ ಸಾಯಂಕಾಲ ಏನಾದರೂ ಸಂಧ್ಯಾವಂದನೆಯನ್ನು ಬಿಡ್ತಿರಲಿಲ್ಲ ನಮ್ಮ ಹಿರಿಯರು. ನಾವು ನಮ್ಮ ಮನಸ್ಸಿಗೆ ಒಂದು ಸಂಧ್ಯಾವಂದನೆ ಅಂದ್ಕೊಂಡೀವಿ, ಬಿಟ್ಟುಬಿಟ್ಟಿವಿ. ಶಿವ ಹಾಗೆ ಮಾಡ್ಕೊಂಡು ಹೋಗ್ರಿ ಅಂದಾನೆ, ಬಿಟ್ಬಿಡ್ರಿ, ನಿಮ್ಮ ಧರ್ಮ ನೀವು ಬಿಟ್ಟು ಹಾಳಾಗೋಗ್ರಿ ಅಂದಾನೆ. ಯಾರ್ಯಾರು ಯಾವ ಯಾವ ಧರ್ಮಗಳನ್ನು ಮಾಡಬೇಕು, ವಿಶೇಷವಾಗಿ ದೇವರ ಆರಾಧನೆ, ಬ್ರಾಹ್ಮಣ ಸಂಧ್ಯಾವಂದನೆ ಮಾಡೋದಾದ್ರೆ ಕ್ಷತ್ರಿಯರೋ ವೈಶ್ಯರೋ ಶೂದ್ರರು, ಕ್ಷತ್ರಿಯರು ವೈಶ್ಯರು ಕೂಡ ಸಂಧ್ಯಾವಂದನೆ ಮಾಡುವ ಅಧಿಕಾರಿಗಳೇ, ಅವ್ರಿಗೂ ಉಪನಯನ ಸಂಸ್ಕಾರ ಅದ. ಶೂದ್ರಾದಿಗಳು ಭಗವಂತನ ನಾಮಸ್ಮರಣೆ ಮಾಡೋದೇನದನ ಅದನ್ನು ಎಲ್ಲವನ್ನೂ ಕೂಡ ಹೆಣ್ಣುಮಕ್ಕಳು ಭಗವಂತ ನಾಮಸ್ಮರಣೆ ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ರುದ್ರದೇವರ ದೇವರ ಭಜನೆಗಳನ್ನು ಮಾಡಿದರೆ ರುದ್ರದೇವರಿಗೆ ಬಹಳ ಪ್ರೀತಿ ಆಗ್ತದೆ. ದೇವರ ಅನುಗ್ರಹ ನಿಮಗಾಗಲಿ ಅಂತ ಆಶೀರ್ವಾದವನ್ನು ಮಾಡಿ ಹೋಗ್ತಾರೆ. ನಾವು ಆ ಸಮಯದೊಳಗೆ ವಾಕಿಂಗ್ ಮಾಡಿದ್ನ್ಯಾ, ವಾಯು ವಿಹಾರ ಮಾಡ್ಕೊಂಡು ಅವ್ರು ಟೀಕಾ ಮಾಡಿದ್ನ್ಯಾ, ಇವರು ಟೀಕಾ ಮಾಡಿದ್ನ್ಯಾ, ಏನೇನೋ ಲೌಕಿಕ ಹರಟಿ ಹೊಡ್ಕೋತ ಹೊಂಟಿವಿ. ಇದ್ರೆ ರುದ್ರದೇವರಿಗೆ ಬಹಳ ಕೋಪ ಬರತ್ತದು. ಯಾಕಂದ್ರೆ ಅವ್ರು ಬಂದ ಸಮಯ. ಉದಾಹರಣೆಗೆ ನಿಮಗೆ ಹೆಂಗೆ ಹೇಳಬೇಕು ಅಂದ್ರೆ ಮುಕ್ಕೋಟಿ ದ್ವಾದಶಿ ಅಂತ ಕರಿತೇವಲ್ಲ, ಅವತ್ತು 33 ಕೋಟಿ ದೇವತೆಗಳು ಬಂದಿರ್ತಾರೆ ಭೂಲೋಕಕ್ಕೆ. ಅವರೇ ಬೇಗ ಸ್ನಾನ ಮಾಡ್ತಾರೆ. ತಿರುಪತಿಗೆ ಬಂದಿರ್ತಾರೆ ಅವರು ಅಂತ. ಮುಕ್ಕೋಟಿ ದ್ವಾದಶಿ ದಿವಸ ಧನುರ್ಮಾಸೆ ಸಿತೆ ಪಕ್ಷೆ ದ್ವಾದಶ್ಯಾಂ ಅರುಣೋದಯ, ಅಲ್ಲೆಲ್ಲರೂ ಸ್ನಾನ ಮಾಡಲಿಕ್ಕೆ ಅಂತ ಬಂದಿರ್ತಾರೆ ಅವರು. ಅಂದಮೇಲೆ ಇಲ್ಲಿ ನೋಡ್ತಾರೆ ಅವ್ರು ನಮ್ಮನ್ನು. ಇಲ್ಲಿ ನಾವು ಅಗದಿ ಮುಕ್ಕೋಟಿ ದ್ವಾದಶಿ ದಿವಸ ಚಾದ್ರ ಹೊತ್ಕೊಂಡು ಮಲ್ಕೊಂಡಿದ್ವಿ ಅಂದರೆ ಶಪಿಸಿ ಹೋಗ್ತಾರೆ ಅವರು. ಮುಂಜಾನೆಯ ಸಮಯ ದೇವತೆಗಳು ಓಡಾಡ್ತಿರ್ತಾರೆ, ಬ್ರಾಹ್ಮಿ ಮುಹೂರ್ತ ಅಂತ ಅದಕ್ಕೆ ಕರೀತಾರೆ. ಆವತ್ತಿನ ಚಾದ್ರ ಹೊತ್ಕೊಂಡು ಮಲ್ಕೊಂಡಿಟ್ಟಿದ್ರೆ ಹಿಂಗೆ ಮಲ್ಕೊಂಡೇ ಇರು ನೀನು ಶಾಪ ಕೊಟ್ಟು ಹೋಗ್ತಾರೆ ಮುಂಜಾನೆ ದೇವತೆಗಳು. ಸಾಯಂಕಾಲ ರುದ್ರದೇವರು ಶಾಪ ಕೊಡ್ತಾರೆ. ಅವರ ಶಾಪಕ್ಕೊಳಗಾಗಬಾರದು ಅಂದ್ರೆ ಸಾಯಂಕಾಲದಲ್ಲಿಯೂ ದೇವರ ಉಪಾಸನೆಯನ್ನು ಮಾಡಬೇಕು. ಆದರೆ ದಿತಿದೇವಿಗೆ ಏನಾಗ್ಬಿಡ್ತು ಅಂದ್ರೆ ಆ ಸಮಯದಲ್ಲಿ ದುರ್ಬುದ್ಧಿ ಬಂತು ಪಾಪ. ಉಳಿದೆಲ್ಲ ಸಂದರ್ಭಗಳಲ್ಲಿ ಒಳ್ಳೆ ವಿಷ್ಣು ಭಕ್ತಳೆ, ಧರ್ಮಾಚರಣೆಯನ್ನು ಮಾಡುವವಳೆ, ಲೋಕ ಕಂಟಕ ಮಕ್ಕಳು ಹುಟ್ಟಬೇಕಾದದ್ದರಿಂದಾಗಿ ಅವಳೊಳಗೆ ಆ ಸಂದರ್ಭದಲ್ಲಿ ಕೆಟ್ಟ ಬುದ್ಧಿ ಬಂತು. ಕೆಟ್ಟ ಬುದ್ಧಿ ಅಂದರೆ ಜಾರುವ ಬುದ್ಧಿ ಅಲ್ಲ, ಆ ಸಮಯದಲ್ಲಿ ಬೇಕಾಗಿರಲಿಲ್ಲ. ಆ ಸಮಯದಲ್ಲಿ ತನ್ನ ಪತಿಯೊಂದಿಗೆ ವಿಹರಿಸಬೇಕು ಅನ್ನುವಂತಹ ಆಸೆ ಅವಳಿಗೆ ಬಂತು. ಹೋಗಿ ಹೇಳಿದ್ದು, ಇಲ್ಲ ಇಬ್ಬರೂ ಕೂಡ ವಿಹಾರ ಮಾಡೋಣ ಅಂತ. ಇದು ರುದ್ರದೇವರು ವಿಹಾರ ಮಾಡುವ ಸಮಯ, ಸಂಧ್ಯಾ ಸಮಯ, ದೇವರ ಧ್ಯಾನ ಮಾಡಬೇಕು, ವಿಹಾರ ಮಾಡೋದಲ್ಲ, ನಾನು ವಿಹಾರ ಮಾಡುವುದಿಲ್ಲ ಅಂತ ಹೇಳಿದರು. ರುದ್ರದೇವರು ನಮಗೆ ಸಂಬಂಧಿಕರಾಗಬೇಕು, ಆದ್ದರಿಂದ ನಮಗೇನು ಮಾಡುವುದಿಲ್ಲ ಅಂದ್ಬಿಟ್ಲು. ಆಗ ಕಶ್ಯಪರಂತಾರೆ, ತಪ್ಪು ತಿಳ್ಕೊಂಡಿರೇನು, ರುದ್ರದೇವರಿಗೆ ನನ್ನವರು ನಿನ್ನವರು ಅಂತ ಏನು ಭಾವನೆಗಳು ಇರುವುದಿಲ್ಲ, ತಪ್ಪು ಒಪ್ಪುಗಳು ಅಷ್ಟೇ ನೋಡ್ತಾರೆ ಹೊರತು ಅವರು ಇದನ್ನು ನೋಡಂಗಿಲ್ಲ, ಹಾಗೆಲ್ಲ ಮಾಡಬಾರದು ಅಂತ ತಿಳುವಳಿಕೆ ಹೇಳಿದರು ಹೆಂಡತಿಗೆ ಪಾಪ. ಆದರೂ ಕೇಳಲಿಲ್ಲ. ಗಂಡನ ಉತ್ತರೀಯವನ್ನು ಎಳೆದಾಗ ಹರಿಚಿತ್ತ ಅಂದರು. ಅನಂತರದಲ್ಲಿ ವಿಹಾರವನ್ನು ಮಾಡಿ ಹೇಳಿದರು, ಈ ಸಮಯದಲ್ಲಿ ವಿಹಾರವನ್ನು ಮಾಡಿದ್ದರಿಂದಾಗಿ ಲೋಕ ಕಂಟಕ ಮಕ್ಕಳು ಹುಡ್ತಾರೆ ಅಂತ ಹೇಳಿದರು. ತಿರ್ಗಾ ಸ್ನಾನ ಮಾಡಿ ಮೌನದಿಂದ ಇದ್ದು ಗಾಯತ್ರಿ ಜಪವನ್ನು, ಹೆಚ್ಚು ಗಾಯತ್ರಿ ಜಪವನ್ನು, ಆ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಹೆಚ್ಚು ಗಾಯತ್ರಿ ಜಪವನ್ನು ಮಾಡಿದರು ಅಂತ ತಿಳಿಸಿಕೊಡ್ತಾರೆ. ಇಲ್ಲಿ ಇಷ್ಟ ಆಯಿತು ಅಂದರೆ ಒಂದು ಕಾರಣ ಆಯಿತು. ಇಲ್ಲೇ ಅಲ್ಲೇನಾಯಿತು ಅಂದರೆ ಸನಕ ಸನಂದನಾದಿಗಳು ದೇವರ ದರ್ಶನವನ್ನು ಮಾಡಬೇಕು ಅಂತ ಹೊರಟಿದ್ರು. 7ನೇಯ ಬಾಗಿಲು, 7 ಬಾಗಿಲು ದಾಟಬೇಕು. ವೈಕುಂಠಕ್ಕೆ ಹೋಗಬೇಕಾದ್ರೆ 7 ಬಾಗಿಲುಗಳನ್ನು ದಾಟಬೇಕು. 7ನೇ ಬಾಗಿಲು ಏನದಲ್ಲ, ಅಲ್ಲೇ ಬಾಗಿಲದೊಳಗೆ ಜಯ ವಿಜಯರು ನಿಂತುಕೊಂಡಿದ್ದರು. ಅವರು ಸನಕ ಸನಂದನಾದಿಗಳನ್ನು ಒಳಗೆ ಬಿಟ್ಟುಬಿಡಬೇಕಾಗಿತ್ತು. ದೇವರ ದರ್ಶನಕ್ಕೆ ಅಂತ ಬಂದಾರ ಅಂದ್ರೆ ಅವರನ್ನು ಒಳಗೆ ಬಿಡಬೇಕಾಗಿತ್ತು, ಸರಳ ಆಗಿ ಹೋಗ್ತಿತ್ತು. ಹಂಗೆ ಮಾಡಲಿಲ್ಲ, ತಡೆದು ಬಿಟ್ರು. ನಾನು ದ್ವಾರಪಾಲಕ ಅನ್ನುವ ಅಹಂಭಾವ ಅವರಿಗೆ ಬಂದುಬಿಡ್ತು. ನಾನು ಬಿಟ್ಟರೆ ನನ್ನ ದೇವರ ದರ್ಶನ, ನಾನು ಬಿಡಲಿಲ್ಲ ಅಂದ್ರೆ ನನ್ನ ದೇವರ ದರ್ಶನ ನಿಮಗಿಲ್ಲ ಅನ್ನೋ ಭಾವನೆ ಬಂತು. ಸನಕಾದಿಗಳಿಗೆ ಹೇಳಿದರು, ಬೇಡ ನೀವು ಯಾರೂ ಹೋಗ್ಲಿಕ್ಕೆ ಹೋಗಬೇಡ್ರಿ, ಈಗ ಒಳಗೆ ಬಿಡುವುದಿಲ್ಲ ಅಂತ ಹೇಳಿದರು. ಆಗ ಸನಕಾದಿಗಳು ಹೇಳ್ತಾರ, ಹಂಗೆ ಅನಬಾರ್ದಪ್ಪ, ನನ್ನ ದೇವರು ನಿನ್ನ ದೇವರು ಅಂತ ಭೇದ ಎಣಿಸಬಾರದು. ನನ್ನ ಹೃದಯದೊಳಗಿರುವ ದೇವರು ನಿನ್ನ ಹೃದಯದೊಳಗಿರುವ ದೇವರು, ವೈಕುಂಠದಲ್ಲಿರುವ ದೇವರು ಅವನು ಒಬ್ಬನೇ.
ಬೇರೆ ಅಲ್ಲ. ನನ್ನೊಳಗಿರೋ ದೇವರು ಬೇರೆ, ನಿನ್ನೊಳಗಿರೋ ದೇವರು ಬೇರೆ, ವೈಕುಂಠದೊಳಗಿರೋ ದೇವರು ಬೇರೆ ಅಲ್ಲ. ದೇವರು ಒಂದೇನೆ. ಆ ರೀತಿಯಾಗೆಲ್ಲ ಹೇಳಬಾರ್ದಪ್ಪ, ಸುಮ್ಮನೆ ಒಳಗೆ ಬಿಡು ಅಂತ ಹೇಳಿದರು. ನನಗೇನು ಉಪದೇಶ ಮಾಡ್ತೀರಿ, ಇಲ್ಲೇ ಇರೋದು ನಾವು, ಕಾಯಂ ಇಲ್ಲೇ ಇರೋದು ನಾವು, ನಮಗೆ ಉಪದೇಶ ಮಾಡ್ತೀರಿ ನೀವು ಅಂತ ಸಿಟ್ಟು ಬಂದು ಸ್ವಲ್ಪ ಅತಿಯಾದ ವರ್ತನೆಯನ್ನು ಮಾಡಿದರು. ಜಯ ವಿಜಯರು ತಾವು ಎಷ್ಟು ವರ್ತನೆ ಮಾಡಬೇಕಾಗಿತ್ತೋ ಆ ವರ್ತನೆಯನ್ನು ಮಾಡಲಿಲ್ಲ. ಅತಿಶಯವಾದ ವರ್ತನೆ ಬಂದದ್ದರಿಂದಾಗಿ ಸಿಟ್ಟು ಬಂತು. ದೇವರಲ್ಲಿ ಭೇದ ಎಣಿಸಿದ್ದರಿಂದಾಗಿ ನೀವು ಅಸುರ ಯೋನಿಯಲ್ಲಿ ಹುಟ್ಟಿ ಬರ್ರಿ, 3 ಜನ್ಮ ಅಸುರ ಯೋನಿಯಲ್ಲಿ ಹುಟ್ಟಿ ಬರ್ರಿ ಅಂತ ಶಾಪವನ್ನು ಕೊಟ್ಟರು. ಆ ಕ್ಷಣಕ್ಕೆ ಭಗವಂತ ಬಂದ. ಶಾಪ ಕೊಟ್ಟಾದಮೇಲೆ ಭಗವಂತ ಬಂದ. ಇಷ್ಟು ಜಗಳ ಆಗೋಕ್ಕಿಂತ ಮುಂಚೆನೇ ಬಂದುಬಿಟ್ಟಿದ್ರೆ ಮುಗಿದೋಗ್ತಿತ್ತಲ್ಲೇನು. ಅದು ಹಂಗೆ ಆಗಬೇಕು ಅಂತ ಭಗವಂತನ ಸಂಕಲ್ಪ ಇರ್ತದೆ. ನಮಗೊಂದು ಎಚ್ಚರಿಕೆ ಕೊಡಬೇಕಲ್ಲ. ನಾಳೆ ಸ್ವಾಮಿಗಳು ಬರ್ತಾರೆ, ರಾಮದೇವರ ಪೂಜೆ ನಡೀತಾ ಇರ್ತದೆ. ನಡೆಯುವಂಥ ಸಂದರ್ಭದಲ್ಲಿ ನಾವು ಕಾರ್ಯಕರ್ತರಾಗಿ ನಿಂತುಕೊಂಡಿರ್ತೀವಿ. ನಿಂತುಕೊಂಡಾಗ ದೂಡುವುದು, ಬೈಯುವುದು, ಒದರಾಡುವುದು, ದರ್ಶನಕ್ಕೆ ಬಿಡೋ ಹಂಗಿಲ್ಲ. ಇವೆಲ್ಲ ಮಾಡಿದರೆ ಹಿಂಗಾಗ್ತದೆ ಅಂತ ಸೂಚನೆ ಅದು. ಯಾರೂ ಏನು ಸುಮ್ಮನೆ ಬಂದಿರಂಗಿಲ್ಲ. ಪ್ರಸಾದ ಅಂತ ಬಂದಿರ್ತಾರೆ, ದೇವರ ದರ್ಶನ ಅಂತ ಬಂದಿರ್ತಾರೆ, ದೇವರ ದರ್ಶನ ಮಾಡ್ಕೋಬೇಕು ಅಂತನ್ನೋ ಕಾರಣದಿಂದ ಬಂದಿರ್ತಾರೆ. ಹೋದವರು ನಾವು ಎಚ್ಚರಿಕೆ ಇರಬೇಕು. ನಾನು ಹೆಂಗೆ ದೇವರ ದರ್ಶನಕ್ಕೆ ಬಂದೇನೋ, ನನ್ನಂತೆ ಈ ಅನಂತ ಭಕ್ತರು ದೇವರ ದರ್ಶನಕ್ಕೆ ಬಂದಾಗ ಅವರಿಗೂ ದರ್ಶನದ ಸೌಭಾಗ್ಯಕ್ಕಾಗಿ ನಾನು ಸಹಕರಿಸಬೇಕು ಅನ್ನೋ ಬುದ್ಧಿ ನನಗೂ ಇರಬೇಕು, ಕಾರ್ಯಕರ್ತರಿಗೂ ಇರಬೇಕು. ನಾನು ಅಡ್ಡಾಗಿ ನಿಂತು ಬಿಡೋದು. ಕೆಲವು ನೋಡ್ತೀವಲ್ಲ, ಮಂಗಳಾರತಿ ನಡೀತಿರ್ತದೆ, ಅಡ್ಡ ನಿಂತವ್ರು ಅಡ್ಡ ನಿಂತು ಬಿಡ್ತಾರೆ. ಸರ್ರಿ ಅಂದರೂ ಸರಿಯುವುದಿಲ್ಲ. ಅವ್ರಿಗೂ ಪಾಪ ಬರ್ತದೆ. ಅವಾಗ ಹಿಂದಿನವರು ಪಾಳೆ ಹಚ್ಚಾರೋದಿಲ್ಲ. ನಿನಗೆ ಹೆಂಗೆ ಮಂಗಳಾರತಿ ಒಂದು ಸರಿ ಹಿಂಗೆ ನೋಡು, ಹೊರಗೆ ಬಾ. ಮುಂದಿನವ್ರು ನೋಡ್ತಾರೆ, ಮುಂದಿನ ಕೈ ಹಿಂಗೆ ಮುಂದಿನವ್ರು ನೋಡ್ತಾರೆ. ಯಾಕಂದ್ರೆ ಜಾಗ ಎಷ್ಟು ದೊಡ್ಡದು ಹಾಕ್ಲಿಕ್ಕೆ ಸಾಧ್ಯ ಅದ. ಸಾವಿರಾರು ಜನ ಭಕ್ತರು ಎಲ್ಲರಿಗೂ ದರ್ಶನ ಆಗಲಿಕ್ಕೆ ಎಂತಹ ವೇದಿಕೆ ಮಾಡಲಿಕ್ಕೆ ಸಾಧ್ಯ ಅದ. ಮಡಿವಂತಿಕೆ ಜಾಸ್ತಿ ಇರ್ತದೆ. ಆ ಮಡಿ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅಂತ ತಿಳ್ಕೊಂಡು ಡಿಸ್ಟೆನ್ಸ್ ಮಾಡಿದ್ರಿ ಅಂದರೆ ನಿಮಗೆ ದೇವರು ಸ್ಪಷ್ಟ ಕಾಣುವುದಿಲ್ಲ. ಅದಕ್ಕಾಗಿ ನಿಮಗೊಂದು ಪಾಳಿ ವ್ಯವಸ್ಥೆ ಮಾಡಿರ್ತದೆ. ಅಂದಮೇಲೆ ನಾವು ಪಾಳಿ ಹಚ್ಚಿದವರು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಯಾರಿಗೂ ತೊಂದರೆ ಆಗಲಾರ್ದಂಗೆ ಪಾಳಿ ಹಚ್ಚಬೇಕು. ಅವಾಗ ನಮಗೂ ಪುಣ್ಯ, ಇಲ್ಲಂದ್ರೆ ನಮಗೂ ಅದೇ ಗತಿ. ಬಿಡೋರು ಸಹಿತ ಉದ್ದಟತನ ಮಾಡಲಾರ್ದೆ, ಅನುಚಿತವಾದ ವರ್ತನೆಯನ್ನು ಮಾಡಲಾರ್ದೆ, ತಮಗೆ ಯಾರಿಗೆ ಬೇಕೋ ಅವ್ರು ನಿಂದಿರಿಸ್ಬಿಡೋದು, ಮಿಕ್ಕವ್ರಿಗೆಲ್ಲ ಕಳಿಸಿಬಿಡೋದು, ಅಂಥದ್ದು ದುಷ್ಟತನವನ್ನು ಮಾಡಲಾರದೆ ಅವರಿಗೆ ದರ್ಶನದ ಭಾಗ್ಯವನ್ನು ಕೊಟ್ಟರೆ ಯಾವುದೂ ತೊಂದರೆ ಇಲ್ಲ ಅನ್ನುವಂಥ ಎಚ್ಚರಿಕೆ ಇದು ಭಾಗವತದ ಕಥೆ. ಸರಿ, ಈ ರೀತಿಯಾಗಿ ಭಗವಂತ ಬಂದ. ಏನು ಮಾತು ಹೇಳ್ತಾರೆ ಮರೀಚ್ಯಾದಿಗಳು, ಸನಕಾದಿಗಳು. ಭಗವಂತ ನಿನ್ನ ಪಾರ್ಷದರಿಗೆ ಶಾಪ ಕೊಟ್ಟದ್ದಕ್ಕಾಗಿ ನಮಗೆ ನರಕಾದ್ಯನರ್ಥ ಆಗಲಿ, ಅದನ್ನು ಅನುಭವಿಸ್ತೇವೆ. ಆದರೆ ಒಂದು ಏನು ಅಂದರೆ, ನರಕದೊಳಗೆ ಬಿದ್ದಾಗಲೂ ಭಗವಂತ ನಿನ್ನಲ್ಲಿ ಭಕ್ತಿ ಶ್ರದ್ಧೆ ಮಾತ್ರ ನಮ್ಮೊಳಗಿಂದ ಹೋಗೋದು ಬೇಡ. ಯಾವಾಗಲೂ ನಿನ್ನಲ್ಲಿ ಭಕ್ತಿ ಶ್ರದ್ಧೆ ಇರಲಿ. ಆ ನರಕಾದಿಗಳಾಗಲಿ. ಯಾಕಂದ್ರೆ ನಿನ್ನ ಪಾರ್ಷದರಿಗೆ ಶಾಪ ಕೊಟ್ಟಿವಲ್ಲ. ನೋಡ್ರಿ, ನಾವು ವಿಚಾರ ಮಾಡಬೇಕು. ಈಗ ಮತ್ತೊಂದು ಸೂಕ್ಷ್ಮ ಇದು. ಬಿಡ್ತಿರ್ತಾರಲ್ಲ, ಪಾಳಿ ಹಚ್ಚಿ ಬಿಡ್ತಿರ್ತಾರೋ, ಕಾರ್ಯಕರ್ತರು ಇರ್ತಾರೋ, ಆ ಕಾರ್ಯಕರ್ತರನ್ನು ನಾವು ಬಾಯಿ ಬಂದಂಗೆ ನಮ್ಮ ಉತ್ತರ ಕರ್ನಾಟಕದ ಭಾಷಾ ಒಳಗೆ ಬೈದ್ವಿ ಅಂದ್ರೆ ಏನು ಬಿಡಂಗಿಲ್ಲ. ನೀನು ಹಣ ಎತ್ತಲಿ, ನೀನು ಸುಟ್ಟು ಬರಲಿ, ನಿಂಗೆ ಏನೇನೋ ಕೆಟ್ಟ ಬೈಗಳನ್ನು ಬೈಲಿಕತ್ತೀವಿ ಅಂದ್ರೆ ಅವರು ಸ್ವಾಮಿಗಳ ಪಾರ್ಷದರು ಹೌದಲ್ಲ, ಸ್ವಾಮಿಗಳ ಆಜ್ಞಾಧಾರಕರು ಹೌದಲ್ಲ. ಅವ್ರು ಏನು ಹೇಳಿರ್ತಾರೋ ಅದನ್ನು ಮಾಡ್ತಿರ್ತಾರೋ ಹೌದಲ್ಲ. ಮಾಡುವಾಗ ಅನುಚಿತ ವರ್ತನೆ ಮಾಡಿದ್ದಕ್ಕಾಗಿ ಅವರಿಗೆ ಶಿಕ್ಷೆ ಇದ್ದೇ ಇದೆ. ಅದಕ್ಕೆ ನಾವು ದಂಡಿಸೋದಲ್ಲ, ಅವರನ್ನು ದಂಡಿಸಿದರೆ ನಮಗೆ ನರಕಾದ್ಯನರ್ಥಗಳು ಇದನ್ನಂತಾರೆ ಅವರು. ದೇವರೇ ನಮಗೆ ಮತ್ತೆ ನರಕಾದ್ಯನರ್ಥ ಆಗ್ತಿದ್ರೆ ಆಗಲಿ ಅಂತಾರೆ. ಆಗೋದು ಬೇಡ ಅನ್ನೋದಿಲ್ಲ. ಆಗೋದು ಬೇಡ ಅಂತ ಯಾವತ್ತೂ ಕೇಳುವುದಿಲ್ಲ. ಆಗ್ತಿದ್ರೆ ಆಗಲಿ ಅಂತಾರೆ. ಆದರೆ ಅಲ್ಲಿಯೂ ನಿನ್ನ ನಾಮಸ್ಮರಣೆಯಿಂದ ನಾವು ವಿಮುಖರಾಗುವುದು ಬೇಡ. ಸುಮ್ಮನೆ ಹೆಸರು ಅನ್ನೋಂಗಿಲ್ಲ, ನಾರಾಯಣ ಅಂತ ಸುಮ್ಮನೆ ಅನ್ನೋಂಗಿಲ್ಲ. ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಾರಾಯಣ ಅಂತ ಹೇಳಬೇಕು. ಹಾಗೆ ಅನುಗ್ರಹವನ್ನು ಮಾಡುವನು. ಆಗ ದೇವರು ಹೇಳ್ತಾನೆ, ನೀವೇನೂ ತಪ್ಪೇ ಮಾಡಿಲ್ಲ ಅಂತಾನೆ ದೇವರು. ಸರಿ ಇದೆ, ನೀವು ಮಾಡಿದ್ದು ಸರಿ ಇದೆ. ಬ್ರಾಹ್ಮಣರ ಬಗ್ಗೆನೇ ಹೇಳ್ತಾನೆ. ಇಡೀ ಒಂದು ಅಧ್ಯಾಯ ಬ್ರಾಹ್ಮಣರ ಬಗ್ಗೆ ವರ್ಣನೆಯನ್ನು ಮಾಡ್ತಾನೆ ಭಗವಂತ. ಯಾವತ್ತೂ ಬ್ರಾಹ್ಮಣರಿಗೆ ನಾನು ಶಿಕ್ಷೆಯನ್ನು ಕೊಡುವುದಿಲ್ಲ ಅಂತಾನೆ. ನನ್ನ ಪ್ರಿಯರು ಅಂದರೆ ಬ್ರಾಹ್ಮಣರು ಅಂತಾನೆ ಭಗವಂತ. ಯಾಕೆ ಎಷ್ಟು ತ್ಯಾಗ ಮಾಡ್ತಾರೆ ಬ್ರಾಹ್ಮಣರು, ಯೋಚನೆ ಮಾಡಿ ನೋಡೋಣ. ಚಿಕ್ಕ ವಯಸ್ಸಿನೊಳಗೇನೆ, ಇಷ್ಟಕ್ಕಿಂತ ಇನ್ನೂ ಚಿಕ್ಕ ವಯಸ್ಸಿನೊಳಗೇನೆ ಉಪನಯನವನ್ನು ಮಾಡಿದ ಮೇಲೆ ಕೂದಲಿನ ಮೋಹವನ್ನೇ ಕಳ್ಕೋತಾನೆ, ಹೌದಲ್ಲ? ಶಿಖಾ ಬಿಡ್ಬೇಕು ಪಾಪ, ಕೂದಲ ತಕ್ಕೋತಾನೆ. ಅವತ್ತಿನಿಂದ ಯಾವುದೂ ತಿನ್ನೋಂಗಿಲ್ಲ, ಉಣ್ಣೋಂಗಿಲ್ಲ, ಸಂಧ್ಯಾವಂದನೆ ಮಾಡೋದು ಹೊರತು ಏನೂ ಆಹಾರ ಇಲ್ಲ. ಎಷ್ಟು ವಿಧಿ ನಿಷೇಧಗಳು. ಅದನ್ನು ತಿನ್ನಬೇಡ, ಇದನ್ನು ತಿನ್ಬೇಡ. ನೀವು ಬ್ರಾಹ್ಮಣರು ತಿನ್ನೋದೆಟ್ಟಂತ ಪಟ್ಟಿ ಮಾಡಿರಿ ನೋಡೋಣ. ಒಂದು ಲೆಕ್ಕ ಹಾಕ್ರಿ. ಪಲ್ಯಕಾಯಿ ಹೋಗಿ ಮಾರ್ಕೆಟಿಗೆ ಹೋಗ್ರಿ, ನೀವು ಬ್ರಾಹ್ಮಣರು ತಿನ್ನೋದೆಟ್ಟು ಅಂತ ನೋಡ್ರಿ. ತಿನ್ನಬಾರ್ದು ಅಂತ ಎಟ್ಟು ಅನ್ನೋದು ನೋಡ್ರಿ, ತಿನ್ನೋದೆಟ್ಟು ಅಂತ ನೋಡ್ರಿ. ತಿನ್ನಬಾರ್ದ ದೊಡ್ಡ ಪಟ್ಟಿ ಅದ. ತಿನ್ನೋವವ ಅವು ಏನಿಲ್ಲ, ಸತ್ವದಾಯಕ ಬಹಳವಾದದ್ದಲ್ಲೇ ಅಲ್ಲವು.
ಕೃಷ್ಣಗಡ್ಡಿ ತಿನ್ನಬೇಡ್ರಿ, ಬೆಳ್ಳುಳ್ಳಿ ತಿನ್ನಬೇಡ್ರಿ, ಬದನೆಕಾಯಿ ತಿನ್ನಬೇಡ್ರಿ, ಕ್ಯಾಬೇಜ್ ತಿನ್ನಬೇಡ್ರಿ, ಟೊಮೆಟೊ ತಿನ್ನಬೇಡ್ರಿ, ನುಗ್ಗಿಕಾಯಿ ಹತ್ತಿರ ಹಾಯಬೇಡ್ರಿ, ಕೆಂಪು ರಾಜಗಿರಿ ತಿನ್ನಬೇಡ್ರಿ, ಎಷ್ಟು ತಿನ್ನಬೇಡ್ರಿ. ಇವು ಹೊಳ್ಳ ತಿನ್ನೋದಿಟ್ಟದ, ಒಂದು ಸೌತೆಕಾಯಿ ಅದ, ಒಂದು ಅವ್ರಿಕಾಯಿ ಅದ, ಒಂದು ಚೌಳಿಕಾಯಿ ಅದ, ಒಂದು ತಪ್ಪಲ್ ಪಲ್ಯ ಅಂದ್ರೆ ಬಿಳೆ ರಾಜಗಿರಿ, ಅದು ಕೆಂಪು ರಾಜಗಿರಿ ಅಲ್ಲ. ಪಾಲಕ್ ಕೆಲವರು ತೋತಾರ, ಕೆಲವರು ತೊಗೊಳ್ಳೋದಿಲ್ಲ. ಆರೋಗ್ಯ ವ್ಯತ್ಯಾಸ ಇದ್ರೆ ಪಾಲಕ್ ತೊಗೊರಿ, ಇಲ್ಲಾಂದ್ರೆ ತೊಗೋಬೇಡ್ರಿ ಅಂತಾರೆ. ಹೌದಲ್ಲ? ಬಟಾಟಿ ಕೆಲವರು ತೊಗೊಳಂಗಿಲ್ಲ. ಟೊಮೆಟೊ ಅಂತೂ ನಿಷಿದ್ಧ ಅನ್ನೋದೇ ಭಾಳವ ಹೊರತು ಶಾಸ್ತ್ರವಿಹಿತವಾದ ತಗೊಳ್ಳೋದು ಅಂತ ಅನ್ನೋದರ ಎಟ್ಟವ. ಹೌದಲ್ಲ? ಇಷ್ಟು ತ್ಯಾಗ ಮಾಡ್ತಾನ ಅಂದಾಗ ಸೊಸೈಟಿಯು ಅವನ ತ್ಯಾಗಕ್ಕೆ ಬೆಲೆ ಕೊಡ್ಬೇಕಲ್ಲ. ಇಷ್ಟು ತ್ಯಾಗ ಮಾಡ್ತಾನಲ್ಲ. ಚಿಕ್ಕ ಬಾಲಕನಿರುವಾಗಿನಿಂದನೇ ತಂದೆ ತಾಯಿನ ಬಿಡ್ತಾನ, ಗುರುಕುಲಕ್ಕೆ ಹೋಗ್ತಾನ. ಹುಡುಗಿ ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗಿ ತಾಯಿ ತಂದೆನ ತ್ಯಾಗ ಮಾಡೋದಾದ್ರೆ, ಗಂಡು ಹುಡುಗ 8 ವರ್ಷಕ್ಕನ ಉಪನಯನ ಆಗಿ ಅನಂತರದಲ್ಲಿ ಗುರುಕುಲಕ್ಕೆ ಹೋಗಿಬಿಡ್ತಾನ. 8ನೇ ವರ್ಷಕ್ಕೆ ತಾಯಿ ತಂದಿನ ಬಿಡ್ತಾನ ಅವನು. ಇದನ್ನು ಯಾರೂ ಗಮನಕ್ಕೆ ತೊಗೊಂಡೇ ಇಲ್ಲ. ಹೌದಲ್ಲ? ಹುಡುಗಿದ ಮದುವೆ 8 ವರ್ಷ ಭವೇತ್ ಕನ್ಯಾ. ಆಗಿನ ಕಾಲದೊಳಗೆ 8 ವರ್ಷಕ್ಕೆ ಹುಡುಗಿದ ಮದುವೆ, 8 ವರ್ಷಕ್ಕೆ ಹುಡುಗನ ಉಪನಯನ ಸತ್ಯ. ಆದರೆ 8 ವರ್ಷಕ್ಕೆ ಹುಡುಗಿನ ಮನೆಗೆ ಕಳಿಸ್ತಿರ್ಲಿಲ್ಲ, ಮದುವೆ ಆಗಿರ್ತಿತ್ತು ಅಟ್ಟೇನೆ. ಮುಂದೆ 12 ವರ್ಷನೋ 13 ವರ್ಷನೋ ಅವಾಗ ಗಂಡನ ಮನೆಗೆ ಕಳಿಸ್ತಿದ್ರು. ಕಳಿಸಿದ ಮೇಲೂ ಮತ್ತೇನೇನೋ ನೀವು ಅಧಿಕ ಮಾಸದಾಗ ಕೂಡಿರಬಾರ್ದು, ಚಾತುರ್ಮಾಸದಾಗ ಆಷಾಢ ಮಾಸದಾಗ ಏನೇನೋ ಅಂತಾರಲ್ಲ, ಆ ಏನೇನೋ ಕಾರಣಗಳಿಂದ ಮನೆಗೆ ಬರ್ಬೇಕು, ಮೊದಲು ಮಂಗಳಾಗೌರಿ ಅನ್ಬೇಕು, ಮೊದಲೇ ದಿಲ್ಲೇ ಆಗಬೇಕು, ಏನೇನೋ ನಿಯಮಗಳು. ಮತ್ತು ಅವ್ರ ಮನೆಗೆ ಬರೋದು ಹೋಗೋದು. ಈ ಗುರುಕುಲದ ಹಂಗಲ್ಲ ಹುಡುಗ ಪಾಪ. ಹೋದದ್ದು ಹೋತ ಮುಂದೆ ಸುಧಾಮಂಗಳ ಮಾಡ್ಕೊಂಡೇ ಬರ್ಬೇಕು. ಅದು ನೋಡು, ಸುಟಿ ಬಿಟ್ಟರೆ ಬರ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಹೌದಲ್ಲ? ತ್ಯಾಗ ಯಾರ್ದದ? ಹೆಚ್ಚು ಯಾರ್ದದ? ನೋಡು, ಗಮನಿಸ್ಲಿಲ್ಲ. ನಾವು ಬರೀ ಹೆಣ್ಮಕ್ಳದಟ್ಟೆ ಗಮನಿಸ್ಲಿಕ್ಕತ್ತೀವಿ. ಇಲ್ಲ, ಬ್ರಾಹ್ಮಣರ ಗಂಡು, ಬ್ರಾಹ್ಮಣರ ಹೆಣ್ಣು, ಎಲ್ಲರಲ್ಲಿಯೂ ಈ ತ್ಯಾಗ ಇದೆ. ಈ ತ್ಯಾಗ ಯಾವುದಕ್ಕಾಗಿದೆ? ಇದು ಬಹಳ ಪ್ರಧಾನವಾದ ಪ್ರಶ್ನೆ. ಈ ತ್ಯಾಗ, ಬ್ರಾಹ್ಮಣ ಆ ವಟು, ಬ್ರಾಹ್ಮಣ ಆ ಕನ್ಯೆ 8 ವರ್ಷಕ್ಕೇನೆ ತ್ಯಾಗ ಮಾಡಿದರಲ್ಲ, ಈ ತ್ಯಾಗದಿಂದ ಆಗುವ ಲಾಭ ಏನು? ದಯವಿಟ್ಟು ವಿಶ್ವನಾಥ್ ಅವ್ರನ್ನ ಮ್ಯೂಟ್ ಮಾಡಿದ್ದೆ, ಮತ್ತೆ ಮ್ಯೂಟ್ ಮಾಡಿರಿ, ಅದನ್ನು ಡಿಸ್ಟರ್ಬ್ ಮಾಡಬೇಡ್ರಿ. ಉಪನ್ಯಾಸಕ್ಕೆ ತೊಂದರೆ ಆಗೋದು ಬೇಡ. ಬ್ರಾಹ್ಮಣರ ಈ ತ್ಯಾಗ ಏನಿದೆ ಯಾವುದಕ್ಕಾಗಿ? ಅದು ಬಹಳ ಪ್ರಧಾನಭೂತವಾಗಿರ್ತಕ್ಕಂತಹ ಪ್ರಶ್ನೆ. ಇದನ್ನು ಯೋಚನೆ ಮಾಡಬೇಕು ನಾವು. ಯಾಕೆ ಆ ಒಟ್ಟು ಇಷ್ಟು ತ್ಯಾಗ ಮಾಡಿದ? ಯಾರಿಗೋಸ್ಕರ? ತನಗೋಸ್ಕರ? ತನ್ನ ಕುಟುಂಬಕ್ಕೋಸ್ಕರ? ಅಲ್ಲ, ಸಮಾಜಕ್ಕೋಸ್ಕರ. ಯಾವ ಸಮಾಜಕ್ಕೋಸ್ಕರ? ತನ್ನ ಬ್ರಾಹ್ಮಣ ಸಮಾಜಕ್ಕೋಸ್ಕರ ಅಲ್ಲ, ಇಡೀ ದೇಶಕ್ಕೋಸ್ಕರ. ಏನಂತಾನವ? ಸಂಧ್ಯಾ ವಂದನೆ ಮಾಡಿ ಊಟ ಮಾಡಿದ ಕೂಡಲೇ ಏನು ಮಾಡ್ತಾನೆ? ಸಂಧ್ಯಾ ವಂದನೆ ಮಾಡೋ ಮುಂದೆ ಏನಂತಾನವ? ಓಂ ಶಾಂತಿ ಶಾಂತಿ ಶಾಂತಿ, ಸರ್ವಾರಿಷ್ಟ ಶಾಂತಿರಸ್ತು, ಸರ್ವ ಅರಿಷ್ಟ ಶಾಂತಿರಸ್ತು. ಎಲ್ಲಾರ್ದು ಅರಿಷ್ಟಗಳು ಹೋಗಲಿ ಅಂತಾನ. ಹೌದಾ? ಎಲ್ಲರದು ಅಪೇಕ್ಷೆಗಳು ಈಡೇರಲಿ ಅಂತಾನ. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯ ಶುಭಂ ಭವತು ಅಂತಾನೆ. 4 ಸಾಗರಗಳವರೆಗೆ ವ್ಯಾಪಿಸಿದ ಎಲ್ಲ ಪ್ರಾಣಿಗಳು, ಎಲ್ಲ ಮನುಷ್ಯರಿಗೂ ಒಳ್ಳೆಯದಾಗಲಿ ಅಂತಾನ. ಇಷ್ಟು ತ್ಯಾಗ ಮಾಡಿ ತಾನು ಸಂಧ್ಯಾವಂದನೆಯನ್ನು ಮಾಡಿ, ಸಂಧ್ಯಾವಂದನೆಯನ್ನು ಸಮರ್ಪಣೆ ಮಾಡಬೇಕಾದ್ರೆ ಯಾರಿಗೆ ಸಮರ್ಪಣೆ? ದೇವರಿಗೆ ಸಮರ್ಪಣೆ. ಯಾಕೆ ಸಮರ್ಪಣೆ? ಇಡೀ ದೇಶಕ್ಕೆ ಕಲ್ಯಾಣವಾಗಲಿ ಅಂತ ಸಮರ್ಪಣೆಯನ್ನು ಮಾಡುತ್ತಾನೆ. ಹಂಗಾರೆ ಯಾರಿಗಾಗಿ ಆ ತ್ಯಾಗ ಮಾಡ್ಯಾನವ? ಅಲ್ಲ, ಊಟ ಮಾಡಿ ಹೇಳಬೇಕಾದ್ರೆ ಏನಂತಾನ? ಅನ್ನದಾತ ಸುಖೀ ಭವ ಅಂತಾನ. ಯಾರು ಅನ್ನದಾತ? ಕಿರಾಣಿ ತಂದು ಕೊಟ್ಟ ನಾನು ಅನ್ನದಾತ, ಬೇಯಿಸಿದ ನನ್ನ ಹೆಂಡತಿ ಅನ್ನದಾತಳು. ನಾನು ತರಬೇಕಾದ್ರೆ ಕಿರಾಣಿ ಅಂಗಡಿಗೆ ಹೋಗಿದ್ನಲ್ಲ, ಅವನೂ ಅನ್ನದಾತ. ಕಿರಾಣಿ ಅಂಗಡಿಗೆ ಬರಬೇಕಾದ್ರೆ APMC ಮಾರ್ಕೆಟ್ ಅದಲ್ಲ, ಅವರೂ ಅನ್ನದಾತರು. APMC ಮಾರ್ಕೆಟಿಗೆ ಬರ್ತದಲ್ಲ, ರೈತರು ತಂದು ಹಾಕ್ತಾರಲ್ಲ, ರೈತರೇ ಅನ್ನದಾತರು. ಮಳಿ ಚಳಿ ಬಿಸಿಲು ಅಂತ ನೋಡಲಾರ್ದೆ ರೈತರು ಹೊಲದಲ್ಲಿ ಏನು ದುಡಿತಾರೆ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತಾರಲ್ಲ, ಆ ಒಕ್ಕಲಿಗ ಅಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತಾನೆ ಪಾಪ, ಬಹಳ ಪರಿಶ್ರಮವನ್ನು ಪಡ್ತಾನೆ. ಕಾಣಂಗಿಲ್ಲ ಪಾಪ. ಆ ಅಕ್ಕಿ ಕಾಳೊಳಗೆ ಈ ರೈತ ಅಂತ ಗೊತ್ತಾಗ್ತದೇನು? ನೀವು ಹಣ್ಣು ಕೊಡ್ತೀರಿ, ನೀವು ಸಂಕಲ್ಪ ಮಾಡಿಸ್ಕೋತೀರಿ, ನೀವು ಗೊತ್ತಾಗ್ತದೆ ಆ ರೈತ ಏನು ಸಂಕಲ್ಪ ಮಾಡಿಸ್ಕೋತಾನೆ, ಯಾರ ಕಡೆ ಸಂಕಲ್ಪ ಮಾಡಿಸ್ಕೋತಾನ ಅಲ್ಲ? ಯಾರಿಗೆ ಗೊತ್ತಾಗ್ತದೆ? ಆ ರೈತ ಮಾಡಿರುವ ತ್ಯಾಗ ಯಾರಿಗೆ ಗೊತ್ತಾಗ್ತದೆ? ಗೊತ್ತಾಗುವುದಿಲ್ಲ. ಹಾಗೆ ಗೊತ್ತಾಗದಂತೆ ಇರುವ ರೈತ ಏನಿದ್ದಾನೋ, ಬಿತ್ತಿ ಬೆಳೆದ ಕಷ್ಟಪಟ್ಟ ಆ ರೈತ ಅನ್ನದಾತ, ಅವನು ಸುಖವಾಗಿ ಇರಲಿ ಅಂತ ಇಲ್ಲಿ ಬ್ರಾಹ್ಮಣ ಬಯಸ್ತಾನೆ. ನೋಡ್ರಿ, ಎಷ್ಟು ಉದಾತ್ತ ಚಿಂತನೆ ಇದೆ ಬ್ರಾಹ್ಮಣ ಧರ್ಮದಲ್ಲಿ. ಇದು ಬ್ರಾಹ್ಮಣ್ಯ. ಈ ಬ್ರಾಹ್ಮಣ್ಯವನ್ನು ದ್ವೇಷ ಮಾಡಿದರೆ ಲೋಕಕ್ಕೆ ದ್ವೇಷ ಮಾಡಿದಂಗೆ ಹೋದಲ್ಲ, ಲೋಕ ಕಲ್ಯಾಣ ಆಗಲಿ ಎನ್ನುವಂತಹ ವ್ಯಕ್ತಿಗಳನ್ನು, ಆ ಬ್ರಾಹ್ಮಣ್ಯವನ್ನು ದ್ವೇಷ ಮಾಡಿದಂತೆ ಆಗ್ತದೆ.
ಹಾಗಾದರೆ ಈ ಬ್ರಾಹ್ಮಣ್ಯ ಇರೋದು ಲೋಕದ ಕ್ಷೇಮಕ್ಕಾಗಿ ಇದೆಯೋ ಹೊರತು ಲೋಕಕ್ಕೆ ಅಮಂಗಲವಾಗಲಿಕ್ಕಾಗಿ ಅಲ್ಲ. ಈ ಬ್ರಾಹ್ಮಣ್ಯದ ಬಗ್ಗೆ ಕೆಲವರು ಇತ್ತೀಚೆಗೆ ಬಹಳ ಬಹಳ ಮಾತನಾಡ್ತಾ ಇರೋದರಿಂದ ಇಷ್ಟು ಜೋರಾಗಿ ಈ ವಿಚಾರವನ್ನು ನಾನು ಹೇಳಬೇಕಾಯಿತು. ಯಾಕಂದ್ರೆ ನಮ್ಮವ್ರು ಯಾರು ಸಪ್ಪು ಮಂದಿ, ನಾವು ಯಾರೂ ಮಾತಾಡೋದೇ ಇಲ್ಲ. ಬ್ರಾಹ್ಮಣರಿಗೆ ಏನನ್ನೋದೇ ಇಲ್ಲ, ಬ್ರಾಹ್ಮಣ್ಯ ಅಂತ ಏನೇನೋ ಅನ್ಕೋತಾರೆ, ಹೇಳ್ಕೊತಾರೆ. ಬ್ರಾಹ್ಮಣ್ಯದ ನಿಂದನೆ ಮಾಡ್ತೀವಿ ಅಂತ. ಯಾವುದು ಬ್ರಾಹ್ಮಣ್ಯ ದೇಶಕ್ಕೆ ಕಂಟಕವಾಗಿದೆ? ಯಾವ ಬ್ರಾಹ್ಮಣ್ಯ ದೇಶಕ್ಕೆ ಕಂಟಕವಾದದ್ದು? ಎಲ್ಲ ಬ್ರಾಹ್ಮಣ್ಯ ದೇಶದ ಒಳಿತಿಗಾಗಿ ಇರೋದು. ಇಂತಹ ಬ್ರಾಹ್ಮಣರನ್ನು ಅನವಶ್ಯಕವಾಗಿ ದ್ವೇಷ ಮಾಡಿದರೆ ಆಗುವ ಶಿಕ್ಷೆ ನಾನು ಒಪ್ತೀನಿ ಅಂತ ನನ್ನ ಪರಮಾತ್ಮ. ಬ್ರಾಹ್ಮಣರ ಬಗ್ಗೆ ನನಗೆ ಬಹಳ ಕಾಳಜಿ ಇದೆ, ವಿಶ್ವಾಸ ಇದೆ. ಅವರು ಮಾಡುವ ತ್ಯಾಗ, ಅವರ ಜಪ, ಅವರ ಅನುಸಂಧಾನ, ಅದಕ್ಕೋಸ್ಕರ ನಾನು ಬ್ರಾಹ್ಮಣರಿಗೆ ಏನೂ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಬರೀ ನಿಮ್ಮಿಂದ ಶಾಪ ಆಯಿತು. ಜಯ ವಿಜಯರಿಗೆ ಶಾಪ ಆಗ್ಲಿಕ್ಕೆ ಇನ್ನೂ ಒಂದು ಕಾರಣದ ಅಂತ ಭಗವಂತ ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳ್ತಾನೆ. ನನ್ನ ಹೆಂಡತಿಯಾದ ಮಹಾಲಕ್ಷ್ಮೀ ದೇವಿ ದೇವರ ದರ್ಶನಕ್ಕೆ ಬರಬೇಕಾದ್ರೂ ಹಿಂದೆ ತಡೆದಿದ್ರು ಇವರು ಜಯ ವಿಜಯರು. ಆವಾಗೇ ಇವರು ರಾಕ್ಷಸರಾಗಬೇಕಾಗಿತ್ತು. ಬೇಡ ಅಂತ ಸುಮ್ಮನಿದ್ದೆ. ಮುಂದೆ ಇವರು ಮಾಡ್ತಾರಂತ ಗೊತ್ತು, ಬ್ರಾಹ್ಮಣರು ವಿರೋಧ ಮಾಡ್ತಾರಂತ ಗೊತ್ತು. ಯಾವಾಗ ಬ್ರಾಹ್ಮಣರು ವಿರೋಧ ಮಾಡ್ತಾರೋ ಆಗ ರಾಕ್ಷಸರಾಗಬೇಕು ಅಂತ ಅನ್ನೋ ಕಾರಣದಿಂದಲೇ ನಾನು ಸುಮ್ಮನಿದ್ದೆ. ಈಗ ನೀವು ಶಾಪ ಕೊಟ್ರಿ, ಸರಿಯಾಗಿದೆ, ನಾನು ನಿಮಗೇನೂ ಅನ್ನೋದಿಲ್ಲ ಅಂತ. ಆಗ ಜಯ ವಿಜಯರಿಗೆ ಪಶ್ಚಾತ್ತಾಪ ಆಗಲಿಕ್ಕೆ ಶುರು ಆಯಿತು. ಅಯ್ಯೋ ಅಂದರು. ಏನು ಮಾಡೋದು ನಾವು ಅಂದರು. ಭಗವಂತ ಹೇಳಿದ, ವಿಚಾರ ಮಾಡಬೇಡ, ನಾನೇ ನಿಮ್ಮನ್ನು ಸಂಹಾರ ಮಾಡ್ತೀನಿ ಅಂತ ಭಗವಂತ ಹೇಳಿದ. ಒಂದು ಆಪ್ಷನ್ ಕೊಟ್ಟನಂತೆ. ನೋಡಪ್ಪ, ಅವರಂತೂ ಹೇಳ್ಯಾರ ರಾಕ್ಷಸರಾಗಿ ಹುಟ್ಟಬೇಕು. ನನ್ನ ಭಕ್ತರಾಗಿ 7 ಜನ್ಮ ಹುಟ್ಟುತ್ತೀರೋ, ನನ್ನ ವಿರೋಧಿಗಳಾಗಿ 3 ಜನ್ಮ ಹುಟ್ಟುತ್ತೀರೋ ಅಂತ ಕೇಳಿದ್ನಂತೆ. ನೋಡ್ರಿ ಆಪ್ಷನ್ ಹೆಂಗದ. ನಾವು ನೀವು ಆಗಿದ್ದು ನಿನ್ನ ಭಕ್ತರಾಗಿ 7 ಜನ್ಮ ಆಗ್ಲಿಬೇಕಾದ್ರೆ ನಿನ್ನ ಭಕ್ತರಾಗಬೇಕಪ್ಪ ಅಂತ ಕೇಳೋದು ಜಾಣತನ ಅಂತ ನಾವು ಅನ್ಕೊಂಡೀವಿ. ಅವರಲ್ಲ, ದ್ವೇಷಿಗಳಾದರೂ ಪರವಾಗಿಲ್ಲ, 3 ಜನ್ಮ ಸಾಕು ಅಂತಾರೆ. ಯಾಕೆ 7 ಜನ್ಮಗಳು ಅಂದ್ರೆ ಎಷ್ಟು ವರ್ಷ ಕಳಿಬೇಕು? ಅಷ್ಟು ವರ್ಷ ನಿನ್ನ ಬಿಡ್ಬೇಕಲ್ಲ ಮಾರಾಯ. ಬೇಡ, ಕೆಟ್ಟವರಾಗಿ ಸ್ವಲ್ಪ ವರ್ಷ ಕೆಟ್ಟವರಾಗಿ ಮತ್ತೆ ನಿಮ್ಮ ಕಡೆ ಬರೋಣ. 7ರೊಳಗೆ 3 ಕೆಟ್ಟಾಗಿರ್ತೀವಿ, ಇನ್ನು 4 ನಿನ್ನ ಸಮೀಪದೊಳಗಿರ್ತೀವಿ. ಸುಮಾರು 700 ವರ್ಷ 300 ವರ್ಷ ಅಂತ ಅನ್ಕೊಟ್ರಿ. ಸುಮ್ಮನೆ ಒಂದು ಲೆಕ್ಕಕ್ಕೆ ತಿಳಿಲಿಕ್ಕೆ ಅಂತ ಸುಮ್ಮನೆ ಒಂದು ಲೆಕ್ಕ. 700 ವರ್ಷ ದೇವರನ್ನು ಬಿಟ್ಟಿರ್ಬೇಕು, ಭಕ್ತರಾಗಿ ಇರಬೇಕು, ಬಿಟ್ಟಿರಬೇಕು. ಇಲ್ಲಿ ಹಂಗಲ್ಲ, 300 ವರ್ಷ ಬಿಟ್ಟಿರಬೇಕು, ವಿರೋಧಿಗಳಾಗಿರಬೇಕು. ದೇವರೇ ಸಂಹಾರ ಮಾಡ್ತಾನೆ, ತೊಂದರೆ ಇಲ್ಲ. ಮುಂದೆ 400 ವರ್ಷಗಳು ದೇವರ ಸಂತಿಗೆ ಇರ್ತೀವಲ್ಲ, ಅಂದ್ರೆ ಅವ್ರಿಗೆ ದೇವರು ಪ್ರಧಾನ ಆಗ್ಯಾನೋ ಹೊರತು ಏನಾಗಿ ಬರ್ತೀವಿ ಅನ್ನೋದಲ್ಲ. ಇದೇ ಸನಕಾದಿಗಳು ಅಂದರು, ದೇವರೇ ನಿನ್ನ ಪಾರ್ಷದರಿಗೆ ಶಾಪ ಕೊಟ್ಟದ್ದಕ್ಕಾಗಿ ನಾವು ನರಕಾದಿಗಳಲ್ಲಿ ಬಿದ್ದರೂ ಪರವಾಗಿಲ್ಲ ಅಂತಾರೆ, ನಿನ್ನ ನಾಮಸ್ಮರಣೆ ಬೇಕು ಅಂತಾರೆ. ಜಯ ವಿಜಯ ನೋಡ್ರಿ, ನಿನ್ನ ಭಕ್ತರಾಗಿ 7 ಜನ್ಮ ಇರೋದಕ್ಕಿಂತ ನಿನ್ನ ವಿರೋಧಿಗಳಾಗಿ 3 ಜನ್ಮ ಸಾಕು ನಮಗೆ ಅಂತಾರಂದ್ರೆ ದೇವರನ್ನು ಎಷ್ಟು ಪ್ರೀತಿಸ್ತಾರ ಅವರು ಅನ್ನೋ ಪಾಸಿಟಿವ್ ಗುಣ ಅದ ಇದರೊಳಗೆ. ಅರ್ಥ ಆಯ್ತಾ? ಇಬ್ಬರಿಗೂ ಯಾರು ಪ್ರೀತ್ಯಾಸ್ಪದರಾಗ್ಯಾರ? ದೇವರೇ. ಒಬ್ಬ ಹರಿಭಕ್ತ ಇನ್ನೊಬ್ಬ ಹರಿಭಕ್ತನ ಜೊತೆಗೆ ನಡೆದ ಒಂದು ವಿಚಾರ ಅಂತ ತಿಳಿಬೇಕು ಹೊರತು ಜಯ ವಿಜಯರನ್ನ ಖೈದಿಗಳಂತೆ ನೋಡಬಾರದು, ಖಳನಾಯಕರಂತೆ ನೋಡಬಾರದು. ನಿತ್ಯದಲ್ಲಿಯೂ ಭಗವಂತನನ್ನು ನೋಡುವ ಸೌಭಾಗ್ಯವಂತರು. ಅಷ್ಟೇ ಅಲ್ಲ, ನಾವು ನೀವು ಶಾಲಿಗ್ರಾಮಾದಿಗಳ ಪೂಜೆ ಮಾಡಬೇಕಾದರೆ ಪೂರ್ವದ್ವಾರೇ ಶ್ರೀಯೇ ನಮಃ ಜಯಾಯ ನಮಃ ವಿಜಯಾಯ ನಮಃ ಶುರು ಮಾಡ್ತೀವಿ, ಹೌದಲ್ಲ? ಅಂದ್ರೆ ಅವ್ರ ಅನುಗ್ರಹ ತೊಗೊಂಡ್ಮೇಲೆ ದೇವ್ರ ಪೆಟ್ಟಿಗೆ ಬಿಚ್ಚಲಿಕ್ಕೆ ಬರ್ತದೆ. ಅವ್ರ ಅನುಗ್ರಹ ತಗೊಳ್ಳಿಲ್ಲ ಅಂದ್ರೆ ದೇವ್ರ ಪೆಟ್ಟಿಗೆನ ಬಿಚ್ಚಲಿಕ್ಕೆ ಬರುವುದಿಲ್ಲ. ಅಷ್ಟರ ಮಟ್ಟಿಗೆ ದೇವರಿಗೆ ಬೇಕಾಗಿರ್ತಕ್ಕಂತಹ ಜಯ ವಿಜಯರು ಖೈದಿಗಳಲ್ಲ, ಖಳನಾಯಕರಲ್ಲ. ಅದೊಂದು ಸಂದರ್ಭದಲ್ಲಿ ಯಾರೂ ವಾಯುದೇವರಲ್ಲ, ಪರಶುಕ್ಲತ್ರಯರಲ್ಲ, ತಪ್ಪುಗಳನ್ನು ಮಾಡುತ್ತಾರೆ. ವಾಯುದೇವರು ಮಾತ್ರ, ಪರಶುಕ್ಲತ್ರಯರು ಮಾತ್ರ ಯಾವತ್ತೂ ತಪ್ಪುಗಳನ್ನು ಮಾಡುವುದಿಲ್ಲ ಅನ್ನೋದು ಗಟ್ಟಿಯಾದ ಸಿದ್ಧಾಂತಕ್ಕೆ ಒಂದು ಉದಾಹರಣೆ ಇದು ಜಯ ವಿಜಯರದು. ಅವರು ಕೂಡ ತಪ್ಪು ಮಾಡಿದವರೇ ಅಂತ. ಇನ್ನೊಂದು ಅರ್ಥದಲ್ಲಿ ಅವರೂ ತಪ್ಪು ಮಾಡಿದಾಗ ನಾನೂ ತಪ್ಪು ಮಾಡ್ತೀನಿ ಅಂತ ಹಿಂದೆ ಉಳಿಯೋದಲ್ಲ. ಅವ್ರು ಹೆಂಗೆ ತಿದ್ದುಕೊಂಡು ಜೀವನ ಮಾಡಿದರೋ ಅವರ ಮಾರ್ಗದರ್ಶನದಲ್ಲಿ ನಾನೂ ತಿದ್ದುಕೊಂಡು ಜೀವನವನ್ನು ಮಾಡಬೇಕು ಅನ್ನುವಂತಹ ಒಂದು ಮಾರ್ಮಿಕವಾದ ಎಚ್ಚರಿಕೆ ನಮ್ಮ ಜೀವನದಲ್ಲಿ ಇರಲಿಕ್ಕಾಗಿ ಇಂತಿರುವ ಈ ಸಂದರ್ಭ ಇದು. ಆಗಲಪ್ಪ ಅಂತ ಆ ಸಂದರ್ಭದಲ್ಲಿ ಇಲ್ಲೇನಾಗಿತ್ತಲ್ಲ, ಭೂಲೋಕದ ಪ್ರಸಂಗವನ್ನು ಹೇಳಿದೆ, ಕಶ್ಯಪರದು ದಿತಿದು ಹೇಳಿದೆ ಪ್ರಸಂಗವನ್ನು. ಇದೇ ಸಮಯದಲ್ಲಿಯೇ ಜಯ ವಿಜಯರು ಅಲ್ಲಿ ಪ್ರವೇಶ ಮಾಡಿದರು. ಆಕೆಗೆ ಆಮೇಲೆ ಪಶ್ಚಾತ್ತಾಪ ಆಗ್ಲಿಕ್ಕೆ ಶುರು ಆಯಿತು. ಅಯ್ಯೋ ಏನು ಮಾಡೋದು ಅಂತ ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ಕಶ್ಯಪರು ಹೇಳ್ತಾರೆ, ಏನು ಇಲ್ಲ, ಮಕ್ಕಳು ಕೆಟ್ಟ ಮಕ್ಕಳೇ ಹುಡ್ತಾರೆ, ಏನು ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಆದರೆ ಮೊಮ್ಮಗ ಮಾತ್ರ ಭಗವದ್ಭಕ್ತ ಹುಡ್ತಾನೆ, ಅವನಿಂದ ಕುಲವೇ ಉದ್ಧಾರವಾಗ್ತದೆ, ಏನು ಯೋಚನೆ ಮಾಡಬೇಡ ನೀನು ಎಂಬುದಾಗಿ ಇಷ್ಟು ಹೇಳಿ ಸಮಾಧಾನವನ್ನು ಪಡಿಸ್ತಾರೆ.
ಲೋಕಕಂಟಕ ಮಕ್ಕಳು ಹುಡ್ತಾರಂತೇಳಿ ಗರ್ಭವನ್ನು ಹೊಟ್ಟೆಯಲ್ಲೇ ಇಟ್ಕೊಂಡ್ಬಿಟ್ಲು ದಿತಿ, ಹೊರಗೇ ಹಾಕಲಿಲ್ಲ. 100 ವರ್ಷಗಳು ಕಳೆದರೂ ಹೊರಗೆ ಹಾಕಲಿಲ್ಲ. ಆಗ ದೇವತೆಗಳೆಲ್ಲ ಹೇಳ್ತಾರೆ, ಹಂಗಲ್ಲಮ್ಮ ಹೊರಗೆ ಹಾಕು ಅಂತ ಹೇಳಿದಾಗ ಹೊರಗೆ ಹಾಕ್ತಾಳೆ. ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತ ಹುಟ್ಟಿ ಬಂದರು. ಹಿರಣ್ಯಕಶ್ಯಪು ಅಣ್ಣ, ಹಿರಣ್ಯಾಕ್ಷ ತಮ್ಮ. ಹಿರಣ್ಯಕಶ್ಯಪು ಏನು ಮಾಡಿದ ಅಂದ್ರೆ ತಾನು ರಾಜ್ಯಭಾರವನ್ನು ಮಾಡಿ, ಅಣ್ಣ ರಾಜ್ಯಭಾರವನ್ನು ಮಾಡಲಿಕ್ಕತ್ತ. ಅಣ್ಣನ ರಾಜ್ಯಭಾರ ವಿಸ್ತಾರ ಆಗಬೇಕು, ಅಣ್ಣನಿಗೆ ಪ್ರೀತನಾಗಬೇಕು ಅನ್ನೋ ಕಾರಣದಿಂದ ಹಿರಣ್ಯಾಕ್ಷ ಇನ್ನೊಮ್ಮೆ ಭೂಮಿಯನ್ನು ಅಪಹಾರ ಮಾಡಲಿಕ್ಕೆ ಹೋದಾಗ ಮತ್ತೊಮ್ಮೆ ಭಗವಂತ ಏನು ಮಾಡಿದ ಅಂದರೆ ವರಾಹ ರೂಪವನ್ನು ತಾಳಿ ಈ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಹಿರಣ್ಯಕಶಿಪುವಿನ ಸಂಹಾರದ ಕಥೆ ಏನಿದೆ ಮುಂದೆ ವಿಸ್ತಾರವಾಗಿ ಹೇಳುವ ಪ್ರಸಂಗ ಇದೆ, ಆಗ ವಿಸ್ತಾರವಾಗಿ ತಿಳಿಸಿಕೊಡ್ತೇವೆ. ಇಷ್ಟು ಹೇಳಿದಾಗ ಮತ್ತೆ ವಿದುರ ಅಂತಾನೆ, ಮನುಗಳು ಅಂತ ಹೇಳಿದ್ರಿ, ಸ್ವಯಂಭೂ ಮನುಗಳು ಅಂತ ಹೇಳಿದ್ರಿ, ಪ್ರಿಯವ್ರತ, ಉತ್ಥಾನ ಪಾದರಾಜ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಹೇಳಿದ್ರಲ್ಲ, ಇವರ ವೃತ್ತಾಂತವನ್ನು ಕೂಡ ನಮಗೆ ವಿಸ್ತಾರವಾಗಿ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಕರ್ದಮ ಪ್ರಜಾಪತಿಗಳು 1000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಬ್ರಹ್ಮದೇವರ ಮಾತಿನಂತೆ ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ಏನು ಬೇಕಪ್ಪ ಅಂತ ಕೇಳಿದಾಗ ಸಂತಾನ ಆಗಬೇಕು ಅಂತ ಹೇಳ್ತೀರಿ, ಕನ್ಯಾನೇ ಇಲ್ಲ, ಯೋಗ್ಯ ಕನ್ಯಾ ಬೇಕು ಅಂತ ಹೇಳಿದಾಗ ಏನೂ ಯೋಚನೆ ಮಾಡಲಿಕ್ಕೆ ಹೋಗಬೇಡ, ಮನುಗಳು ಬರುತ್ತಾರೆ, ತಮ್ಮ ಮಗಳಾದ ದೇವಹೂತಿಯನ್ನು ಕರ್ಕೊಂಡು ಬರ್ತಾರೆ, ನಿನಗೆ ಮದುವೆ ಮಾಡುತ್ತಾರೆ ಅಂತ ಹೇಳಿದಾಗ ಆಗಲಿ ಅಂತಾರೆ. ಮತ್ತು ದೇವಹೂತಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ ಮನುಗಳು ಬಂದು. ನೋಡ್ರಿ, ವಿಚಾರ ಮಾಡಿರಿ, ಮನುಗಳು ಅಂದರೆ ಚಕ್ರವರ್ತಿಗಳವರು ಯಾರಿಗೆ ಕೊಟ್ಟರು? ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾರೆ, ಕರ್ದಮ ಪ್ರಜಾಪತಿಗಳಿಗೆ. ಸರಿ, ಅಲ್ಲೂ ಕೂಡ ಅಷ್ಟೇನೆ, ಮೊದಲು 1000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದ ಕರ್ದಮ ಪ್ರಜಾಪತಿಗಳು ಮುಂದೂ 1000 ವರ್ಷಗಳವರೆಗೆ ತಪಸ್ಸೇ ಮಾಡಿಬಿಟ್ರು. ಸಂತಾನ ಆಗಬೇಕು, ಹೌದಲ್ಲ, ಸಂತಾನದ ಬಗ್ಗೆ ಯೋಚನೆಯೇ ಇಲ್ಲ, ತಂಪಾಡಿಗೆ ತಾವು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇವಳು ಪತಿ ಸೇವೆ ಮಾಡೇ ಮಾಡಿದ್ಲು ದೇವಹೂತಿ. ಬರೀ ಪತಿ ಸೇವೆ ಮಾಡೋದ್ರಿಂದ ಸಂತಾನ ಆಗ್ತದೆ ಏನು? ಇಲ್ಲ, ಪಾಪ ಕೃಶಾಳಾಗಿ ಹೋದ್ಲು. ಒಂದು ದಿವಸ ಪಾಪ ಇಷ್ಟು ಕೃಶ ಆಗಿದ್ದರೂ ಅವಳ ದೇಹದ ಕಾಂತಿ ಕಡಿಮೆಯಾಗಿದ್ದಿಲ್ಲ ಅಂತ ಹೇಳ್ತದೆ ಭಾಗವತ. ಪಾತಿವೃತ್ಯದ ಒಂದು ಧರ್ಮದಿಂದಾಗಿ ಅವಳೊಳಗೆ ಎಷ್ಟು ತಪಸ್ಸಿತ್ತು ಅಂದ್ರೆ, ಮೇಲೆ ವಿಮಾನದೊಳಗೆ ಒಬ್ಬ ಗಂಧರ್ವ ಹೊರಟಿದ್ದಂತ. ದೇವಹೂತಿಯನ್ನು ನೋಡಿ ಭಾಳ ಚಂದಿದ್ದಾಳ ಅಂತ ಹೇಳಿ ಆಕೆನೂ ಸ್ವಲ್ಪ ವಿಮಾನದಿಂದ ಹಿಂಗೆ ತೊಳಗೆ ನೋಡಿ ಎಷ್ಟು ಚಂದಿದ್ದಾಳೆ ಅಂತ ಇಷ್ಟು ಅಂದದ್ದಕ್ಕೇನೆ ದಪ್ಪ ಅಂತ ಕೆಳಗೆ ಬಿದ್ದಂತ. ಅಂದ್ರೆ ಆ ಪಾತಿವೃತ್ಯ ಅಷ್ಟಿತ್ತು ಅಂತ. ಹೆಣ್ಣು ಮಕ್ಕಳಲ್ಲಿ ಪಾತಿವೃತ್ಯ ಧರ್ಮ ಅವರನ್ನು ಹೆಂಗೆ ರಕ್ಷಣೆ ಮಾಡ್ತಿರ್ತದೆ ಅನ್ನೋದನ್ನು ತೋರಿಸಿಕೊಡ್ತದೆ ಭಾಗವತ. ಸರಿ ಇರಲಿ, ಅಂತಹ ಪಾಪ ದೇವಹೂತಿ ಗಂಡನ ಎದುರಿಗೆ ಅವತ್ತು ತನ್ನ ಭಾವನೆಯನ್ನು ಯಾವ ಭಾಷೆಯಲ್ಲಿ ಹೊರಗೆ ಹಾಕಬೇಕೋ ತನ್ನ ದೈಹಿಕವಾದ ಸಂಕೋಚದ ಭಾಷೆಯಲ್ಲಿ ಹೊರಗೆ ಹಾಕಿದ್ಲು. ಅದನ್ನು ಅರ್ಥ ಮಾಡಿಕೊಂಡ್ರು. ಏನು ಬೇಕು ಅಂತ ಕೇಳಿದರು. ಮದುವೆ ಆದದ್ದಕ್ಕೆ ಲಾಭ ಏನು? ಸಂತಾನ. ಆ ಸಂತಾನ ಆಗಬೇಕು ಅಂತ. ಸರಿ ಹೋಗಂಗಾರ ಅಂತ ಬಿಂದು ಸರೋವರದಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ಬರ್ತಾಳೆ. ಅತ್ಯದ್ಭುತವಾಗಿರ್ತಕ್ಕಂತಹ 9 ರೂಪಗಳನ್ನು ನವ ಯೌವನ ಭರಿತವಾದ, ಕೃಷಾಗಿ ಹೋಗಿದ್ಲಲ್ಲ, ನವ ಯೌವನ ಭರಿತವಾದ ಸುಂದರವಾದ ದೇಹವನ್ನು ತಾಳಿ ಬರ್ತಾಳೆ. ಸರಿ ಆಯಿತು, ನೋಡಿ ವಿಹಾರಕ್ಕೆ ಹೋಗೋಣ ಎಂಬುದಾಗಿ ಹೇಳಿದಾಗ, ನಾನು ಇಷ್ಟು ಅಗದಿ ಚೆಂದಾಗಿದ್ದೀನಿ, ನೀವು ಮುದುಕ, ಸರಿ ಅನ್ಸಂಗಿಲ್ಲ, ಈ ಜೋಡಿ ಅನ್ನಿಸ್ತದೆ, ಜೋಡಿ ಅನ್ನಿಸ್ಬೇಕು ಅಂತ. ಸರಿ, ಅರ್ಥ ಆಯಿತು ಅಂದರು. ತಿರ್ಗಾ ಅವರೂ ಕೂಡ ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ಸುಂದರ ತರುಣರಾಗಿ ಬರ್ತಾರೆ. 9 ವಿಮಾನಗಳನ್ನು ನಿರ್ಮಾಣ ಮಾಡ್ತಾರೆ. 9 ವಿಮಾನಗಳಲ್ಲಿ 9 ರೂಪಗಳಿಂದ ವಿಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. 9 ಜನ ಮಕ್ಕಳು ಹುಡ್ತಾರೆ. ಆ ಹೆಣ್ಣು ಮಕ್ಕಳನ್ನು ಮರೀಚ್ಯಾದಿಗಳಿಗೆ ಕೊಡ್ತಾರೆ. ಆ ವಿಸ್ತಾರವಾದ ಕಥೆಯನ್ನು ನಾಳೆ ದಿವಸ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಈ ಕಡೆಗೆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಭಗವಂತ ಅವಶ್ಯವಾಗಿ ಕಪಿಲನಾಮಕನಾಗಿ ಅವತಾರವನ್ನು ಮಾಡ್ತಾನೆ. ಯಾವಾಗ ಕಪಿಲನಾಮಕ ಭಗವಂತ ಅವತಾರ ಮಾಡ್ತಾನೋ ಆಗ ಇಲ್ಲಿ ಪ್ರಜಾಸೃಷ್ಟಿ ಅನ್ನೋದು ಮತ್ತೆ ಮುಂದೆ ಹೆಂಗೋರಿತು. ಆ ಕಪಿಲನಾಮಕ ಭಗವಂತ ತಾಯಿಗೇನು ಉಪದೇಶ ಮಾಡಿದ, ಈ ಕಪಿಲೋಪಗೀತೆ ಅಥವಾ ಸಾಂಖ್ಯಶಾಸ್ತ್ರ ಅಂತ ಏನಿದೆ ಆ ವಿಸ್ತಾರವಾದ ಕಥೆಯನ್ನು ನಾಳೆ ದಿವಸ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ ಅರ್ಪಣಮಸ್ತು. ಹರಿ ಓಂ. ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ಜಿಷ್ಣವೇ ನಮಃ. ಓಂ ಶ್ರೀ ಮಹಾವಿಷ್ಣವೇ ನಮಃ. ಓಂ ಶ್ರೀ ಹರಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ
ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರಿಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದ್ಯೋನಯೇ ನಮಃ. ಓಂ ಶ್ರೀ ಶೇಷತಲ್ಪನಿವಾಸಿನೇ ನಮಃ. ಓಂ ಶ್ರೀ ಸಂಕರ್ಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ಶ್ರೀ ದೈತ್ಯಾರಯೇ ನಮಃ. ಓಂ ಶ್ರೀ ವಿಶ್ವತೋಮುಖಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಧರಾಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಶ್ರೀ ಹೃಷಿಕೇಶಾಯ ನಮಃ. ಓಂ ಶ್ರೀ ಪದ್ಮನಾಭಾಯ ನಮಃ. ಓಂ ಶ್ರೀ ಮಧುಸೂದನಾಯ ನಮಃ. ಹರಿ ಓಂ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದಾಯ ನಮೋ ನಮಃ. ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ.